ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿಟ್ಟಿದ್ದೆ ಜೋ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ ಕರಿವರ ವದನ ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಶುಭಗುಣ ಸದನಾನ್ ಮೂಕ ಹೋಯಿ ಬಾಚಾಲನ್ ಪಂಗು ಚढ़ई ಗಿರಿ ಬರಗಹನಾನ್ ಜಾಸು ಕೃಪಾಸು ದಯಾಲನ್ ಸಕಲ ದ್ರವವು ಸಕಲ ಕಲಿಮಲ ದಹನಾನ್ ನೀಲ ಸರೋರುಹ ಶ್ಯಾಮನ್ ತರುಣ ಅರುಣ ಬಾರಿ ಜನಯನನ್ ಬಂದವು ಗುರುಪದ ಕಂಜ ಕೃಪಾ ಸಿಂಧು ನರರೂಪ ಹರಿ ಮಹಾಮೋಹತಮ ಪುಂಜ ಜಾಸು ಬಚನ ರವಿ ಕರನಿಕರ. ಎಲ್ಲಿ? ಇಲ್ಲಿದೆ. ಉದಿತ ಉದಯಗಿರಿ ಮಂಚಪರ ರಘುಬರ ಬಾಲ ಪತಂಗನ್ ವಿಕಸೆ ಸಂತ ಸರೋಜ ಸಭಾ ಹರಷೆ ಲೋಚನ ಭೃಂಗ. ರಾಮ ಎದ್ದು ನಿಂತಿದ್ದಾಗ ಅಲ್ಲಿರುವ ಜನರಿಗೆಲ್ಲ ಸಂತೋಷವಾಯಿತು. ಉದಿತ ಉದಯಗಿರಿ ಮಂಚಪರ, ಸೂರ್ಯೋದಯವಾದಂತೆ ಎಲ್ಲರಿಗೆ ಆಯಿತು ಆನಂದ. ನೃಪನ ಕೇರಿ ಆಸಾನಿಸಿನಾಶಿ, ಸೂರ್ಯೋದಯವಾದಂತೆ ರಾಮಚಂದ್ರ ಎದ್ದು ನಿಂತರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯವಾಗಿದ್ದಂತೆ ಆಯಿತಂತೆ. ರಘುಬರ ಬಾಲಪತಂಗ ವಿಕಸೆ ಸಂತ ಸರೋಜ ಸಭ ಹರಷೆ ಲೋಚನ ಭೃಂಗ. ಸಂತ ಸಜ್ಜನರ ಮನಸ್ಸೆಲ್ಲ ಸರೋಜ ತಾವರೆ ಹೂ ಹಾಗೆ ಅರಳುಗೊಂಡಿದೆ. ಹರಷೆ ಲೋಚನ ಭೃಂಗ. ಇಕ ಇನ್ನು ಕಣ್ಣುಗಳೆಂಬ ಅದೇನು ದುಂಬಿಗಳು ಅವು ಸಂತೋಷಗೊಂಡಿವೆ, ಹರ್ಷಗೊಂಡಿವೆ. ಏಕೆಂದರೆ ಪುಷ್ಪಗಳು ಅರಳಿದ್ದರೆ ಅವುಗಳಿಗೆ ಸಂತೋಷ ಅಲ್ಲವೇ? ಯಾಕಂದರೆ ಅವು ಹೋಗಿ ಜೇನನ್ನು ತಗೊಳ್ಳಬಹುದು. ಹಾಗೆ ನೃಪನ ಕೇರಿಯ ಸಾನಿಸಿನಾಸಿ. ಈಗ ಸೂರ್ಯೋದಯವಾದರೆ ಕತ್ತಲೆ ಹೋಗ್ತದಲ್ಲ. ಈ ಕತ್ತಲೆ ಯಾವುದು? ಯಾವ ಕತ್ತಲೆ ಹೋಯಿತು? ಅಲ್ಲಿ ಕುಳಿತಿರುವ ರಾಜರಿದ್ದಾರಲ್ಲ, ರಾಜಕುಮಾರರು, ಅವರೆಲ್ಲವೂ ಅವರ ಆಸೆ ಕತ್ತಲೆ ಆಗಿಬಿಟ್ಟಿತಂತೆ. ಅವರ ಆಸೆ ಕತ್ತಲೆ ಆಗುವುದಂದರೆ ಸೂರ್ಯೋದಯವಾದ ನಂತರ ಕತ್ತಲೆ ಗತಿ ಏನಾಗುತ್ತದೆ? ರಾತ್ರಿ ಹೋಗಿಬಿಡ್ತದಲ್ಲ. ಅವರ ಆಸೆ ಎಲ್ಲ ಹೋಯ್ತಂತೆ. ನೃಪನ ಕೇರಿ ಆಸಾನಿಸಿನಾಸಿ ವಚನ ನಖತ ಅವಲೀನ ಪ್ರಕಾಶಿ. ಅವರ ಬಾಯಿ ಆವಾಗ ನಕ್ಷತ್ರಗಳು ಬೆಳಗುವುದಿಲ್ಲ, ರಾತ್ರಿ ಹೋಗುತ್ತದೆ. ರಾತ್ರಿ ಹೋಯಿತು ಅಂದರೆ ಅವರ ಆಸೆ ಹೋಯಿತು. ಈಗ ನಕ್ಷತ್ರಗಳು ಬೆಳಗುತ್ತಾ ಇಲ್ಲ ಅಂದರೆ ಬಾಯಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ವಚನ ನಖತ ಅವಲೀನ ಪ್ರಕಾಶ. ಅವರ ಬಾಯಿ ನಕ್ಷತ್ರ ಆಗಿಬಿಟ್ಟಿತ್ತಂತೆ. ಏನದು ಕೆಲಸ ಮಾಡ್ತಾನೇ ಇಲ್ಲ. ಬಾಯಿ ಏನು ಮಾಡಬೇಕು, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಸುಮ್ಮನೆ ಹೀಗೆ ಕೂತಿದ್ದಾರೆ. ಏಕೆ? ಆಸೆ ಹೋಯಿತು. ಏಕೆ? ಇವರು ಯಾರೋ ನೋಡಿದ್ದರೆ ಮಹಾಪರಾಕ್ರಮಿ ಆಗಿದ್ದಾನೆ, ಎತ್ತಿ ಬಿಡ್ತಾನೋ ಏನೋ. ಎತ್ತು ಬಿಟ್ಟರೆ ನಾವು ಬಂದಿದ್ದೇಕೆ? ನಮ್ಮದೆಲ್ಲ ಆಸೆ ಹೋಗೇ ಬಿಡ್ತದೆ. ಆದ್ದರಿಂದ ಬಾಯಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಪಕ್ಕ ಇನ್ನೊಬ್ಬರ ರಾಜಕುಮಾರರು ಅವರ ಜೊತೆಗೆ ಏನೋ ಮಾತಾಡ್ತಾರಲ್ಲ. ಈಗ ಏನು ಹೇಳಲಿ? ಹೇಳುವುದಕ್ಕೇನಾದರೂ ಉಳಿದಿದೆ? ಏನು ಹೇಳೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಮೌನವಾಗಿದ್ದರು. ಹೀಗೆ ಮಾನಿ ಮಹಿಪಕ್ಕು ಮುದಸಕು ಚಾನೆ. ಈಗ ಇದು ಅಭಿಮಾನಿಗಳಾದ ರಾಜಕುಮಾರರಿದ್ದಾರಲ್ಲ, ಹಾಗೆ ಹೀಗೆ ಮಾತಾಡಿದ್ದಾರೆ. ಏನೋ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ. ಧನುಸ್ಸು ಎತ್ತಕ್ಕಾಗದೆ ವಾಪಸ್ ಬಂದು ಕೂತಿದ್ದರೂ ಅಭಿಮಾನ ಮಾತ್ರ ಬಿಟ್ಟಿಲ್ಲ. ನೋಡಿ ಆ ಬುದ್ಧಿ ನೋಡಿ. ಏಕೆಂದರೆ ಏನೋ ಕಾರಣ ಹೇಳ್ಕೊಂಡ್ರಲ್ಲ. ಏನೋ ಇವತ್ತು ಜ್ವರ ಬಂದಿದೆ, ಅಥವಾ ಏನೋ ನನಗೇನೋ ಆಗೀತು, ಸರಿಯಾಗಿ ಇವತ್ತಾಗಲಿಲ್ಲ, ಇನ್ನೊಂದು ಸಲ ಆದರೆ ಮಾಡ್ತಿದ್ದೆ, ಏನೇನೋ ನೆಪ ಹೇಳ್ಕೊಂಡ್ರಲ್ಲ. ಅವರಿಗಿನ್ನೂ ಅಭಿಮಾನ ಬಿಟ್ಟಿಲ್ಲ. ಜನರಿಗೆ, ಕೆಲವರಿಗೆ, ಅಭಿಮಾನಿಗಳಿಗೆ ತಾನು ಸೋತು ಹೋದರೂ ನಾನು ಸೋತು ಹೋಗಲಿಲ್ಲ, ಏನೋ ಆ ಕಾರಣ ಈ ಕಾರಣ, ಅವರು ತಪ್ಪಿತ್ತು ಇವರು ತಪ್ಪಿತ್ತು, ಅದೇನೋ ಹೇಳ್ತಾರೆ ನೋಡಿ, ಗಾದೆ ಇದೆ ನೋಡಿ. ಇವರಿಗೆ ನೃತ್ಯ ಮಾಡೋಕ್ಕಾಗಲಿಲ್ಲ ಅಂತೆ. ಅದರಿಂದ ಏನದು
ಕುಣಿದು ನೆಲ ಡೊಂಕು ಎಂದು. ಹೌದು, ನಾಚಿನ ಜಾನೆ ಟೇಡ ಆಂಗನ್ನೆಂದು. ಯಾಕಂದರೆ ಎಲ್ಲಿ ನೃತ್ಯ ಮಾಡಬೇಕು ಅದು ವೇದಿಕೆ ಇರುತ್ತದಲ್ಲ, ಆ ವೇದಿಕಾ ಪ್ರಾಂಗಣ ಅದೇನೋ ಹೀಗೆ ಡೊಂಕಿದ್ದಂತೆ, ಇದು ಸರಿಯಾಗಿಲ್ಲ, ಅದಕ್ಕೋಸ್ಕರ ನಾಚನ. ಇವಳಿಗೆ ಅಂದರೆ ನೃತ್ಯ ಮಾಡೋಕ್ಕೆ ಬರಲ್ಲ, ಇನ್ನೊಬ್ಬರ ಮೇಲೆ ನೆಪ ಹಾಕ್ತಾರೆ. ಹಾಗೆ ಈ ರಾಜಕುಮಾರರು ಹಾಗೆ ಅಭಿಮಾನಿಗಳು ಇರುತ್ತಾರಲ್ಲ, ಅಭಿಮಾನಿಗಳು ತಾನು ಸೋತು ಹೋದರೂ ಸೋತು ಹೋಗಲಿಲ್ಲ, ಅಥವಾ ನಾನು ಸೋತು ಹೋಗಿದ್ದರೂ ಕಾರಣ ಅವರು ಇವರು ಏನೋ ನಾನಲ್ಲಿ ಹೋದಾಗ ಯಾರೋ ಅವರು ಏನಪ್ಪ ಅದು ಸ್ನೀಸಿಂಗ್ ಏನು ಹೇಳ್ತಾರೆ, ಏನು ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ, ನನಗೆ ಭಾಷೆನೇ ನಾನು ಡಿಕ್ಷನರಿ ತಂದಿಲ್ಲ. ಅದು ಮಾಡಿ ಏನೋ ಅಪಶಕನ ಮಾಡಿದ್ದಾರೆ ಎಂದು ಅವರ ಮೇಲೆ ಬೈಯೋದು, ಅಥವಾ ಏನೋ ಅಲ್ಲಿ ಲೈಟ್ ಸರಿಯಾಗಿಲ್ಲ ಹೇಳುವುದು, ಅಥವಾ ಏನೋ ಅಂದರೆ ಯಾವುದೇ ಒಂದು ನೆಪ ಹೇಳಬೇಕಲ್ಲವೇ. ಅಥವಾ ಇವತ್ತು ನಾನು ತುಂಬ ದೂರದಿಂದ ಬಂದಿದ್ದೇವೆ, ನಾವು ಇವತ್ತು ಮಾಡಬಾರದಿತ್ತು, ಒಂದು ನಮಗೆ ವಿಶ್ರಾಂತಿ ಕೊಟ್ಟರೆ ನಾಳೆ ಚೆನ್ನಾಗಿ ಮಾಡುತ್ತಿದ್ದೀವಿ, ಇವತ್ತೇ ಹಾಕಿಬಿಟ್ಟರು, ನಾವು ದೂರದಿಂದ ಬಂದಿದ್ದೇವೆ ಹೇಳುವುದು, ಅಥವಾ ನಾವು ಇವತ್ತು ಏನೋ ಹುಷಾರಿಲ್ಲ ಎಂದು ಹೇಳು, ಯಾವುದೇ ಒಂದು ನೆಪ, ಅಥವಾ ಇವತ್ತು ಸರಿಯಾಗಿ ಮೂಡಿಲ್ಲ ಎಂದು ಹೇಳು, ಏನೋ ಎಂದು ಹೇಳಿಬಿಡ್ತಾರೆ. ಇಲ್ದಿದ್ರೆ ನಾನು ಎತ್ತುತ್ತಿದ್ದೆ, ಇಂಥದ್ದು ಎಷ್ಟೋ ಸಲ ಎತ್ತಿದೆ ಇದೆ ಅಂತ ದೊಡ್ಡದಲ್ಲ ಮಾಡಿಬಿಡ್ತಿದ್ದೆ, ಆದರೆ ಏನೋ ಕಾರಣ ಬಂತು ಅಲ್ಲವೇ. ಅಥವಾ ದಾರಿಯಲ್ಲಿ ಹೋಗುತ್ತಾ ಇರುವಾಗ ಏನೋ ಸೊಳ್ಳೆ ಬಂದು ಏನೋ ಕಚ್ಚಿತು, ಏನೋಪ್ಪ ಈ ಸೊಳ್ಳೆ ಬಂದು ಕಚ್ಚಿತು, ಇಲ್ಲದಿದ್ದರೆ ನಾನು ಎತ್ತುತ್ತಿದ್ದೆ. ಅಲ್ಲಿ ಹೋಗೋ ತಕ್ಷಣವೇ ಇವರೆಲ್ಲ ಸೊಳ್ಳೆಗಳಿಟ್ಟರು ಅಲ್ಲಿ ನೋಡಿ. ನಮ್ಮಂಥವರು ರಾಜರು ಎತ್ತಿ ಬಿಡ್ತಾರೋ ಏನೋ ಎಂದು ಭಯದಿಂದ ಅಲ್ಲಿ ಸೊಳ್ಳೆಗಳನ್ನು ಬಿಟ್ಟರು, ಅದರಿಂದ ನಾವು ಸೊಳ್ಳೆಗಳು ಬಂದು ಅಡ್ಡಿ ಆಯಿತು ನಮಗೆ. ಏನೋ ಅನಿಸುತ್ತೆ, ಇಂಥದ್ದು ಏನೋ ನೆಪ. ಮಾನಿ ಮಹಿಪಕ್ಕು ಮುದ್ದಸಕ್ಕು ಚಾನೆ. ಆ ಅಭಿಮಾನಿಗಳಾದ ರಾಜರು ಹೇಗಾಗಿಬಿಟ್ರಂದರೆ ಕುಮುದ ಪುಷ್ಪ ಆಗಿಬಿಟ್ರಂತೆ. ಕುಮುದ ಪುಷ್ಪ ಏನಾಗ್ತದೆ, ಅದು ರಾತ್ರಿ ಕತ್ತಲೆಯಲ್ಲಿ ಚಂದ್ರನಿಂದ ಹರಳುತ್ತದೆ, ಹಗಲು ಸೂರ್ಯೋದಯವಾದರೆ ಸಂಕೋಚವಾಗಿ ಬಿಡ್ತದೆ. ಅದೇನು ಹೇಳ್ತಾರೆ, ಬಾಡುವುದು ಬೇರೆ, ಮುಚ್ಚಿಕೊಳ್ಳುವುದಕ್ಕೆ ಅರಳುಕ್ಕೆ ಅಪೋಸಿಟ್ ಏನು, ಮುದುರುಕೊಳ್ಳುವುದು. ಅದು ಮುದುರುಕೊಳ್ಳುವುದು, ಅರಳುವುದಕ್ಕೆ ಮುದುರುಕೊಳ್ಳುವುದು, ಅದೇ ಸಂಕೋಚ ಅಂದರೆ ಮುದುರುಕೊಳ್ಳುವುದು, ಸಂಕೋಚ. ಕಪಟಿ ಭೂಪವು ಲೂಕಲುಕಾನೆ. ಈಗ ಅಷ್ಟೇ ಅಲ್ಲದೆ ಈಗ ಕಪಟಿ ರಾಜರಿರುತ್ತಾರಲ್ಲ, ಕಪಟಿ ರಾಜರು, ಕಪಟಿಗಳಾದ ರಾಜರು ಹೇಗಾಗಿಬಿಟ್ಟರಂದರೆ ಉಲೂಕ ಅಂದರೆ ಗೂಬ ಹೇಳ್ತಾರೆ, ಗೂಬೆ ಹೇಳಬಹುದಾ. ಆ ಗೂಬೆ ಪಕ್ಷಿ ಇರುತ್ತದೆ ನೋಡಿ, ಅದು ರಾತ್ರಿಗೆ ಅದಕ್ಕೆ ಚೆನ್ನಾಗಿ ಕಂಡು ಬರುತ್ತದೆ, ರಾತ್ರಿಗೆ ತಿರುಗುತ್ತದೆ. ಹಗಲಾಗಿಬಿಟ್ರೆ ಎಲ್ಲೋ ಒಂದು ಕಡೆ ಮರ ಗಿಡಗಳಲ್ಲೋ ಎಲ್ಲೋ ಒಂದು ಕಡೆ ಹೋಗಿ ಕೂತಿರುತ್ತೆ, ಏಕೆಂದರೆ ಅದಕ್ಕೇನು ಕಂಡು ಬರಲ್ಲ. ಅದೇನು ಅನ್ಕೊಳ್ತದೆ, ಕತ್ತಲೆ ಬಂತಪ್ಪ, ಏನಿದು, ಯಾವ ಸೂರ್ಯ ಬಂದುಬಿಟ್ಟು ಎಲ್ಲ ಕತ್ತಲೆ ಮಾಡಿದ, ಮೊದಲು ಎಷ್ಟು ಚೆನ್ನಾಗಿ ಕಂಡು ಬರ್ತಿತ್ತು, ಈಗ ಮತ್ತೆ ಸೂರ್ಯ ಹೋಗುವಾಗ ಕಾಯಬೇಕು, ಎಲ್ಲೋ ಕೂತಿದ್ದ ಪಕ್ಕ. ಕಪಟಿ ರಾಜರು ಆ ಗೂಬೆಗಳಾಗೆ ಅದೃಶ್ಯವಾಗಿ ಬಿಟ್ಟರು, ಎಲ್ಲೋ ಡಿಸಪಿಯರ್ಡ್. ಭಯೇ ಬಿಸೋಕ ಕೋಕ ಮುನಿ ದೇವ. ಈಗ ಮುನಿ ದೇವರಿರುತ್ತಾರಲ್ಲ, ಮುನಿಗಳು ದೇವರಿವರೆಲ್ಲ ಚಕ್ರವಾಕ ಪಕ್ಷಿಗಳ ಹಾಗೆ ತುಂಬ ಸಂತೋಷ ಪಟ್ಕೊಂಡ್ರಂತೆ, ಅವರ ಶೋಕವೆಲ್ಲ ಹೋಯ್ತಂತೆ. ಋಷಿಗಳಿಗೆ ಇನ್ಯಾರು ದೇವರಿಗೆ, ಇವರಿಬ್ಬರು ಚಕ್ರವಾಕ ಪಕ್ಷಿಗೆ ಹೇಗೆ ಸೂರ್ಯೋದಯವಾದರೆ ಆನಂದವಾಗ್ತದೋ ದುಃಖ ಹೋಗುತ್ತದೋ ಹಾಗೆ ಇವರಿಗೆ ದುಃಖ ಹೋಯಿತಂತೆ. ಬರ್ಷಹಿ ಸುಮನ ಜನಾವಹಿ ಸೇವಾ. ಆವಾಗ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ, ಹೂಗಳ ಮಳೆ ಮೇಲಿನಿಂದ ಆಕಾಶದಿಂದ ಮಾಡುತ್ತಾ ತುಂಬ ಸಂತೋಷ ಪಟ್ಕೊಂಡ್ರಂತೆ. ಅಯ್ಯೋ, ನಮಗೆ ಸೇವಕ್ಕೆ ಅವಕಾಶ ಕೊಡಿ, ನಾವು ಸೇವೆ ಮಾಡ್ತೀವಿ ಪ್ರಭು, ಇಂಥದ್ದು ನಮಗೆ ಸೇವಕ್ಕೆ ಅವಕಾಶ ಸಿಗಲಿ ಎಂದು ಮುನಿಗಳು ಅಂಡ್ ದೇವರು ಹೇಳ್ಕೊಳ್ತಾ ಇದ್ದಾರೆ. ಗುರಪದ ಬಂದಿ ಸಹಿತ ಅನುರಾಗ. ರಾಮ ಎದ್ದು ನಿಂತುಕೊಳ್ಳುವಕ್ಕೆ ಇಷ್ಟೆಲ್ಲ ಆಯಿತು, ಈಗ ನಡೆಯಲೇ ಇಲ್ಲ, ಸುಮ್ಮನೆ ನಿಂತುಕೊಂಡ, ಇನ್ನು ನಡೆಯಲಿಲ್ಲ. ತುಳಸಿದಾಸ ನಿಧಾನವಾಗಿ ನಡೆಸ್ತಾನೆ, ಬೇಗ ನಡೆಸಲ್ಲ, ನಿಧಾನವಾಗಿ ನಡೆಸ್ತಾನೆ. ಗುರಪದ ಬಂದಿ ಸಹಿತ ಅನುರಾಗ. ಗುರುಗಳಲ್ಲೇ ಕೂತಿದ್ದಾರೆ, ಗುರುಗಳಿಗೆ ಭಕ್ತಿಯಿಂದ ಪಾದಗಳಿಗೆ ನಮಸ್ಕಾರ ಮಾಡಿ, ರಾಮ ಮುನಿನ ಸನ ಆಯಸುಮಾಗ. ತನ್ನ ಗುರುಗಳು ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ
ಮಿಕ್ಕ ಮುನಿಗಳೆಲ್ಲರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ನನಗೆ ಆಜ್ಞೆ ಕೊಡಿ, ನೀವು ಆಜ್ಞೆ ಕೊಡಿ, ಏಕೆಂದರೆ ಗುರುಗಳ ಆಜ್ಞೆ ಆಯಿತು, ತಾವು ಆಜ್ಞೆ ಕೊಡಿ, ಆಜ್ಞೆ ಕೊಟ್ಟರೆ ನಾನು ಅಲ್ಲಿ ಹೋಗ್ತೀನಿ ಎಂದು. ಸಹಜ ಹಿಚಲೆ ಎಲ್ಲರೂ ಆಯಿತು ಎಂದು ಆಶೀರ್ವಾದ ಕೈ ಎತ್ತಿ ತೋರಿಸಿದ್ದಾರೆ. ಆಯಿತು, ಹೋಗು, ಮಾಡು, ನೀವು ಯಾವ ಕೆಲಸಕ್ಕೆ ಹೋಗ್ತೀಯೋ ಅದು ಯಶಸ್ವಿ ಆಗಲಿ ಎಂದು ಋಷಿಗಳು ಮುನಿಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಜನರಿಗೆ ಏನನ್ನಿಸುತ್ತದೆ, ಅಯ್ಯೋ ಇವರೆಲ್ಲರೂ ಆಶೀರ್ವಾದ ಮಾಡ್ತಾರೆ, ಮಾಡೇ ಬಿಡ್ತಾನೋ ಏನೋ ಎಂದು ಭಯ ಆಯಿತು, ಅಲ್ಲವೇ ಎತ್ತು ಬಿಡ್ತಾನೋ ಏನೋ ಎಂದು ಭಯವಾಯಿತು. ಸಹಜ ಹಿಚಲೆ ಸಕಲ ಜಗ ಸ್ವಾಮಿ, ಏನೋ ಬೇಗ ಮಾಡಲಿಲ್ಲ, ಏನೋ ಭಯ ಇಲ್ಲ, ನಿಧಾನವಾಗಿ ಹಿಂದಿನ ಹಾಗೆ ನಡೆಯುತ್ತಾ ಇದ್ದಾನೆ. ಹಿಂದಿನ ಹಾಗೆ ಏನಾಗದಿಂತ ಏನು ದೊಡ್ಡ ಕೆಲಸನೇ ಇಲ್ಲ, ಸಣ್ಣ ಕೆಲಸ ಇಲ್ಲಿಂದಲ್ಲಿ ಹೋಗ್ತಾ ಇದ್ದಂತೆ ನಿಧಾನವಾಗಿ ಆನಂದವಾಗಿ ನಡೆಯುತ್ತಾ ಇದ್ದಾನೆ. ಮತ್ತ ಮಂಜುಬರ ಕುಂಜರಗಾಮಿ. ಏನು ಕುಂಜರ ಅಂದರೆ ಆನೆ, ಒಂದು ಮತ್ತ ಗಜ ಹೇಳ್ತೀವನಲ್ಲ, ಆನೆ ಹೇಗೆ ಮದದಲ್ಲಿರುವಂಥ ಆನೆ ಹೇಗೆ ನಿಧಾನವಾಗಿ ಒಂದೊಂದು ಹೆಜ್ಜೆ ಹಾಕ್ತಾ ನಡೆಯುತ್ತದೆ ನೋಡಿ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ರಾಮ. ಮತ್ತ ಮಂಜುವರ ಕುಂಜರಗಾಮಿ ಚಲತ ರಾಮ ಸಭ ಪುರನರ ನಾರಿ. ಈಗ ಎಲ್ಲರೂ ಆಯ್ತಾರೆ. ಈಗ ಸಾಮಾನ್ಯ ಸ್ತ್ರೀ ಪುರುಷರಿದ್ದಾರಲ್ಲ, ನಗರವಾಸಿಗಳು, ಅವರು ಏನೆಂದು ತಿಳ್ಕೊಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಅವರು ಏನೆಂದರು, ಪುಲಕ ಪೂರಿತನ ಭಯೇ ಸುಖಾರಿ. ಅಬ್ಬ, ರಾಮಚಂದ್ರನಿಗೆ ಸೀತೆಗೆ ಮದುವೆ ಆಗಬೇಕೆಂದು ನಮ್ಮ ಆಸೆ ಇತ್ತಲ್ಲ, ಅದು ನಿಜವಾಗ್ತಾ ಇದೇನೋ ಅನಿಸುತ್ತಾ ಇದೆ. ಅಯ್ಯೋ, ರಾಮನೇ ಎದ್ದು ಬಿಟ್ಟನಲ್ಲ, ಗುರುಗಳಿಗೆ ನಮಸ್ಕಾರ ಮಾಡಿದೆ, ಒಳ್ಳೆಯದಾಯಿತು ಎಂದು ಅವರಿಗೆ ಸಂಭ್ರಮ, ಆನಂದ ಹೆಚ್ಚಾಗ್ತಾ ಇದೆ. ಪುಲಕ ಪೂರಿತನ ಭಯೇ ಸುಖಾರಿ. ಎಲ್ಲರಿಗೆ ಆನಂದವಾಯಿತು, ಇನ್ನೂ ಉತ್ಸಾಹ ಹೆಚ್ಚಾಯಿತು. ನೋಡೋಣ ಏನು ಮಾಡ್ತಾನೆ, ಹೇಗೆ ಎತ್ತುತ್ತಾನೆ, ಏನು ಮಾಡ್ತಾನೆ ನೋಡೋಣ. ನಿಜವಾಗಿ ಎತ್ತುತ್ತಾನ, ನೋಡುವಕ್ಕೆ ಸಣ್ಣ ಮಗು ಇದ್ದಾನೆ, ಎತ್ತುತ್ತಾನೋ ಏನೋ ಅನಿಸುತ್ತದೆ. ತೌಸಿ ವದನು ಮೃನ ಬಂದಿ ಪಿತರ ಸುರ ಸುಕೃತ ಸಂಹಾರೆ. ಈಗ ಆವಾಗ ಏನು ಮಾಡಿಬಿಟ್ಟರು, ತಕ್ಷಣವೇ ತನ್ನ ಪಿತೃದೇವರಿಗೆ, ದೇವರಿಗೆ, ತನ್ನ ಗೋತ್ರ ಇರುತ್ತದಲ್ಲ, ಗೋತ್ರ ಋಷಿಗಳಿಗೆ, ದೇವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಯಾರು ಅಲ್ಲಿ ಕೂತಿರುವಂಥ ಸ್ತ್ರೀ ಪುರುಷರು. ಬಂದಿ ಪಿತರ ಸುರ ಸುಕೃತ ಸಂಭಾರೆ ಜೌಕಚು ಪುಣ್ಯ ಪ್ರಭಾವು ಹಮಾರೆ. ನಮ್ಮದು ಏನಾದರೂ ಪುಣ್ಯ ಇದ್ದರೆ, ನಾವು ಮಾಡಿರುವ ಪುಣ್ಯ ಏನಾದರೂ ಇದ್ದರೆ ಏನು ಮಾಡಲಿ, ಆ ಶಿವಧನಸ್ಸು ಹಗುರವಾಗಿರಲಿ, ರಾಮಚಂದ್ರ ಹೋಗಿ ಸುಲಭವಾಗಿ ಎತ್ತುವ ಹಾಗೆ ಅದರ ಭಾರವೆಲ್ಲ ಹೋಗಲಿ ಎಂದು ದೇವರಿಗೆಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ಲವೇ. ತೌ ಶಿವಧನು ಮೃಣಾಲಕಿ ನಾಯಿ. ಮೃಣಾಲ ಅಂದರೆ ಈ ತಾವರೆ ಕೆಳಗಿರುತ್ತದೆ ನೋಡಿ, ದಂಟು. ತಾವರ ದಂಟು ಹಾಗೆ ಆ ಶಿವಧನುಸ್ಸು ಹಗುರವಾಗಿರಲಿ, ಈಗ ಮುಟ್ಟಿದ್ದರೆ ಬರಬೇಕು, ಹಾಗೆ ಆಗಲಿ ಎಂದು ಎಲ್ಲರೂ ಬೇಡ್ಕೊಳ್ತಾ ಇದ್ದಾರೆ. ತಂ ಶಿವಧನು ಮೃಣಾಲಕಿ ನಾಯಿ ತೋರಹು ರಾಮ ಗಣೇಶ ಗೊಸಾಯಿ. ಆದ್ದರಿಂದ ಓ ಗಣೇಶ, ಎಲ್ಲ ಸುಬ್ರಹ್ಮಣ್ಯ, ಎಲ್ಲ ದೇವರಿಗೆ ಶಿವ, ಎಲ್ಲ ದೇವರಿಗೆ ತಮ್ಮ ಇಷ್ಟ ದೇವರಿಗೆಲ್ಲ ದೇವಿ ಪಾರ್ವತಿ ಎಲ್ಲರಿಗೆ ನಮಸ್ಕಾರ ಮಾಡಿ ಹೀಗೆ ಬೇಡ್ಕೊಳ್ತಾ ಇದ್ದಾರೆ, ಹೀಗೆ ಆಗಲಿ ಎಂದು. ರಾಮ ಹಿ ಪ್ರೇಮ ಸಮೇತ ಲಖಿ ಸಖಿನ ಸಮೀಪ ಬಲಾಯಿ ಸೀತಾ ಮಾತು ಸನೇಹ ಬಚನ ಕಹಿ ಬಿಲಕಾಯಿ. ಆಯಿತಾ, ಒಬ್ಬೊಬ್ಬರು ಹೇಗೆ ತಿಳ್ಕೊಳ್ತಾರೆ ಎನ್ನುವುದು ತುಳಸಿದಾಸ್ಗೆ ತುಂಬ ಇಷ್ಟ. ತುಳಸಿದಾಸರಿಗೆ ಯಾರ ಮನಸ್ಸಿನಲ್ಲಿ ಏನಿದೆ, ಇಡೀ ಪ್ರಪಂಚದಲ್ಲಿ ದೇವರು, ಋಷಿಗಳು, ಮನುಷ್ಯರು, ಪಶು ಪಕ್ಷಾದಿಗಳು ಯಾರನ್ನು ಬಿಡಲ್ಲ, ಎಲ್ಲರನ್ನೂ ರಾಮನಿಗೆ ಸೇರಿಸಿಬಿಡ್ತಾನೆ. ಇಡೀ ಪ್ರಪಂಚನೇ ರಾಮ ಅಂದರೆ ಹಾಗೆ ಮಾಡ್ತಾನೆ. ಆ ತುಳಸಿದಾಸರ ದೃಷ್ಟಿ ಹಾಗಿರುತ್ತದೆ. ಈಗ ಸೀತಾ ತಾಯಿ, ಇಷ್ಟೊತ್ತು ಸೀತಾ ತಾಯಿ ಏನು ಹೇಳಿದ್ರು, ಏನು ತಿಳ್ಕೊಂಡ್ರು ಬಂದೇ ಇಲ್ಲ ಅಲ್ಲ. ಈಗ ಸೀತಾ ತಾಯಿ ಏನು ತಿಳ್ಕೊಳ್ತಾರೋ ನೋಡೋಣ. ಸೀತೆ ತಾಯಿ ಹೇಳ್ತಾರೆ ಕನ್ನಡದಲ್ಲಿ. ರಾಮ ಹಿ ಪ್ರೇಮ ಸಮೇತ ಲಖಿ. ರಾಮನನ್ನು ಎಷ್ಟೋ ಪ್ರೀತಿಯಿಂದ ನೋಡಿದ್ದಳಂತೆ ಸೀತಾ ತಾಯಿ. ಸಖಿನ ಸಮೀಪ ಬೊಲಾಯಿ. ರಾಣಿ ಅಲ್ಲವೇ ಅಲ್ಲಿ ಕೂತಿದ್ದಾಳೆ. ಎಲ್ಲರಿಗೂ ದೊಡ್ಡ ದೊಡ್ಡ ಸಿಂಹಾಸನಗಳು ಮಾಡಿದ್ದಾರೆ. ಪಕ್ಕಕ್ಕೂ ಸೇವಕರು ಎಷ್ಟೋ ಇರುತ್ತಾರೆ, ಸಖಿಗಳು. ಅವರೆಲ್ಲರನ್ನು ಒಬ್ಬರಿಬ್ಬರನ್ನು ಕರೆದು ಸೀತಾ ಮಾತು ಸನೇಹ ಬಚನ ಕಹಿ ಬಿಲಗಾಯಿ. ಪ್ರೇಮದಿಂದ ತನ್ನ ಪಕ್ಕಕ್ಕಿರುವ ಸಖಿಗಳಿಗೆ ಹೀಗೆ ಹೇಳುತ್ತಾ ಇದ್ದಾಳಂತೆ ದಟ್ ರಾಣಿ. ಏನು, ಸಖಿ ಹಬ್ಬ ಕೌತುಕ ದೇಖ ನಿಹಾರೆ ಜೇವು ಕಹಾವತ ಹಿತು ಹಮಾರೆ. ನೋಡಿ, ಅಬ್ಬಾ, ಎಲ್ಲರು ನೋಡ್ತಾ ಇದ್ದಾರೆ, ಏನಿದು ಸಣ್ಣ ಮಗು ಎದ್ದುಕೊಂಡು ಬರುತ್ತಾ ಇದ್ದರೆ ಎಲ್ಲರು ನೋಡ್ತಾ ಇದ್ದಾರೆ, ಏನಿದು. ಕೋವುನ ಬುಜಾಯಿ ಕಹಯಿ ಗುರಪಾಹಿ ಏ ಬಾಲಕ ಅಸಿ ಹಠ ಭಲಿನಾಹಿ. ನೋಡಿ, ಈ ಬಾಲಕ ಸಣ್ಣ ಮಗು, ಇಷ್ಟು ಸಣ್ಣ ಮಗು ಹೇಗೆ ಎತ್ತುತ್ತಾನೆ? ಗುರುಗಳು ಆಜ್ಞೆ ಕೊಟ್ಟರೆ ಏನದು,
ಗುರುಗಳು ಆಜ್ಞೆ ಕೊಡ್ತಾರಾ? ಕೋಬುನ ಬುಜಾಯಿ ಯಾರಾದರೂ ಗುರುಗಳಿಗೆ ಹೋಗಿ ಹೇಳಿ, ಗುರುಗಳೇ ನೀವು ಆಜ್ಞೆ ಕೊಡಬೇಡಿ, ಅಷ್ಟು ದೊಡ್ಡ ರಾಜರೇ ಎತ್ತಕ್ಕಾಗಲಿಲ್ಲ, ಸಣ್ಣ ಮಕ್ಕಳಿಗೆ ಸಣ್ಣ ಮಗುಗೆ ಏನು ತೊಂದರೆ ಆಗುತ್ತದೋ ಪಾಪ, ಅವರಿಗೇನೋ ಕೈಗೆ ಏನಾದರೂ ನೋವಾಗುತ್ತದೋ ಏನೋ, ಪಾಪ ಸಣ್ಣ ಮಗು ಇದ್ದಾನೆ, ಅವರಿಂದ ಇಷ್ಟು ದೊಡ್ಡ ಆಜ್ಞೆ ಕೊಡಬೇಡ, ಇನ್ನು ಕೆಲವು ವರ್ಷ ನಂತರ ಮಾಡ್ತಾನೆ, ಈಗಲೇ ಸಣ್ಣ ಮಗುಕ್ಕೆ ನೀವು ಆಜ್ಞೆ ಕೊಡುವುದೇಕೆ? ಶಿಷ್ಯರೇನು ಗುರುಗಳ ಆಜ್ಞೆ ಹೇಳಿದ್ದು ಮಾಡ್ತಾರೆ, ಕೈಗೆ ನೋವಾಗ್ತದೋ ಕಾಲು ಮುರಿದು ಹೋಗ್ತದೋ ಗೊತ್ತಿಲ್ಲ, ಗುರುಗಳು ಹೇಳಿದರಲ್ಲ ಎಂದು ಹೋಗಿ ಮಾಡಿಬಿಡ್ತಾರೆ. ದಯವಿಟ್ಟು ನೀವು ಗುರುಗಳ ಅಂಥದ್ದು ಆಜ್ಞೆ ಕೊಡಬೇಡಿ ಎಂದು ಯಾರೋ ಎಲ್ಲರೂ ಹೇಳಬೇಕೆ? ಎಲ್ಲರೂ ನೋಡ್ತಾ ಇದ್ದಾರೆ, ಗುರುಗಳು ಹೇಳಿದರಲ್ಲ ಎಂದು ನೋಡ್ತಾ ಇದ್ದಾರೆ, ಏನಾಗದಿದ್ದಂತೆ. ಯಾರಿಗೂ ಬುದ್ಧಿ ಇಲ್ಲವಾ? ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಕೊವುನ ಬುಜಾಯಿ ಕಹಯಿ ಗುರಪಾಯಿ, ಯಾರಾದರೂ ಹೋಗಿ ಆ ಗುರುಗಳಿಗೆ ಹೇಳಿ, ಗುರುಗಳೇ ಅವರಿಗೆ ಬೇಡ ಎಂದು ಹೇಳಿ, ಸಣ್ಣ ಮಗು ಆಗಲ್ಲ, ಈಗ ಅವ್ರಿಗೆ ಎತ್ತಕ್ಕಾಗಲ್ಲ ಎಂದು ಹೇಳಿಬಿಡಿ. ಕೋವುನ ಬುಜಾಯಿ ಕಹಯಿ ಗುರಪಾಹಿ ಏ ಬಾಲಕ, ಇವನು ಸಣ್ಣ ಮಗು, ಹಠದಿಂದ ನಾನು ಹೋಗ್ತೀನಿ ಎಂದು ಮಾಡ್ತಾ ಇದ್ದಾನೆ. ಅಯ್ಯಯ್ಯೋ ಪಾಪ, ಆ ಮಗುಕ್ಕೆ ಏನಾಗ್ತದೋ ಏನೋ, ಹಠ ಬಲಿನಾಹಿ, ಸಣ್ಣ ಮಗುಕ್ಕೆ ಇಷ್ಟು ಹಠ ಮಾಡುವುದು ಒಳ್ಳೆಯದಲ್ಲ, ಚಿಕ್ಕ ಮಗು ಅವನು. ರಾವಣ ಬಾಣ ಚುಬಾನ ಹಿ ಚಾಪ, ರಾವಣನು ಈ ಬಾಣವನ್ನು ಬಿಲ್ಲನ್ನು ಮುಟ್ಟಕ್ಕೆ ಆಗಲಿಲ್ಲ. ರಾವಣಂತ ದೊಡ್ಡ ಪರಾಕ್ರಮಿ, ಅಷ್ಟು ದೊಡ್ಡ ಅವರಿಂದಲೇ ಆಗಲಿಲ್ಲ, ಈ ಸಣ್ಣ ಮಗು ಏನು ಮಾಡ್ತಾನೆ ಪಾಪ? ಮಾಡಲಿಲ್ಲ ಅಂದರೆ ತಪ್ಪೇನಿಲ್ಲ, ಇನ್ನೂ ಕೆಲವು ದಿವಸ, ಇನ್ನೂ ಕೆಲವು ವರ್ಷ ಆದ ನಂತರ ಸ್ವಲ್ಪ ಹಿರಿಯನಾದರೆ ಮಾಡ್ತಾನೆ, ಇಷ್ಟು ಸಣ್ಣ ಮಗುಕ್ಕೆ ತೊಂದರೆ ಕೊಡುವುದೇಕೆ? ಪೈಪೋಟಿ ಮಾಡುವಾಗ ಸಣ್ಣ ಮಗುಕ್ಕೆ ಸಣ್ಣ ಮಕ್ಕಳಿಗೆ ಪೋಟಿ ಇರಬೇಕೇ ಹೊರತು ದೊಡ್ಡವರ ಜೊತೆಗೆ ಸಣ್ಣ ಮಕ್ಕಳಿಗೆ ಪೈಪೋಟಿ ಇಟ್ಟರೆ ಆಗುತ್ತದೆ ಅಲ್ಲವೇ? ಒಬ್ಬನೇನೋ 30-40 ವರ್ಷ ಇರುತ್ತಾನೆ, ಇವನೇನೋ 14-15 ವರ್ಷ, ಇವರಿಗೆ ಪೈಪೋಟಿ ಮಾಡು, ಕಬಡ್ಡಿ ಆಟ ಆಡು ಅಂದರೆ ಅದು ಹೊಂದುತ್ತದೆ? ಹಾಗಾಗಿದೆ. ರಾವಣ ಬಾಣ ಚುವಾನ ಹಿ ಚಾಪ, ಹಾರೇ ಸಕಲ ಭೂಪಕರಿದಾಪ. ದೊಡ್ಡ ರಾಜರೆಲ್ಲ, ಹೆಚ್ಚಿನ ವಯಸ್ಸಿರುವವರೆಲ್ಲರೂ ಸೋತು ಹೋದರು, ಈ ಸಣ್ಣ ಮಗು ಏನು ಮಾಡ್ತಾನೆ? ಸೋದನು ರಾಜಕುಮಾರ ಕರ ದೇಹಿ, ಈ ಸಣ್ಣ ಮಗುಕ್ಕೆ ಕೊಡ್ತಾ ಇದ್ದಾರೆ. ಹೇಗಿದೆಯಾ ಗೊತ್ತಾ? ಬಾಲ ಮರಾಲಕ್ಕೆ ಮಂದರಲೇಹಿ, ಸಣ್ಣ ಮರಾಲ ಅಂದ್ರೇನು? ಹಂಸನೇನ? ಚಿಕ್ಕ ಹಂಸ ಇರುತ್ತದೆ, ಇಷ್ಟು ಅಂದ್ರೇನು? ಹಂಸದ ಮರಿ. ಬಾಲಮರಾಲ ಅಂದರೆ ಹಂಸ, ಬಾಲಹಂಸ, ಹಂಸದ ಮರಿಗೆ ಮಂದರ ಪರ್ವತ ಎತ್ತು ಎಂದು ಕೊಟ್ಟಂತಿರದೆ ಕೆಲಸ. ಸಣ್ಣ ಹೋಗಿ ಮಂದರ ಪರ್ವತ ಎತ್ತುತ್ತದ? ಅದಕ್ಕೆ ಸರಿಯಾಗಿ ನಡೆಯೋಕ್ಕೆ ಆಗಲ್ಲ, ನಡೀತಾ ಬೀಳುತ್ತದೆ, ನಡೆಯೋಕ್ಕೆ ಆಗಲ್ಲ, ನಡೆದು ಬೀಳುತ್ತದೆ. ಅಂಥದ್ದು ದೊಡ್ಡ ಮಂದರ ಪರ್ವತ ಎತ್ತು ಎಂದು ಸಣ್ಣ ಮಗುಕ್ಕೆ ಕೊಡ್ತಾ ಇದ್ದಾರೆ. ಪಾಪ, ಆ ಮಗು ನೋಡಿದ್ದೇನೆ ನನಗೆ ಬೇಜಾರಾಗ್ತಾ ಇದೆ, ಪಾಪ ಗುರುಗಳಂಥದ್ದು ಆಜ್ಞೆ ಕೊಡಬಾರದು ಎಂದು ಸೀತಾ ತಾಯಿಗೆ ಅನಿಸುತ್ತಾ ಇದೆ. ಸೋದನು ರಾಜಕುಮಾರ ಕರ ದೇಹಿ, ಬಾಲಮರ ಅಲಕಿ ಮಂದರ ಲೇಹಿ, ಭೂಪಸಯಾನಪ ಸಕಲ ಸಿರಾನಿ, ಸಖಿ ಬಿದಿಗತಿ ಕಚ್ಚು ಜಾತಿನ ಜಾನಿ. ಭೂಪಸಯಾನಪ, ಅಯ್ಯೋ ರಾಜರು ಇವರೆಲ್ಲರೂ ಬುದ್ಧಿವಂತರೆಲ್ಲರಲ್ಲ, ಒಬ್ಬನಿಗೆ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಬುದ್ಧಿ ತಿರುಗಿ ಹೋಯ್ತೋ ಏನೋ, ಏನದು ಹುಚ್ಚಾಗಿ ಬಿಟ್ಟರೋ ಏನೋ, ಇವರಿಗೆಲ್ಲ ಏನು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಯಾರು ಏನು ಹೇಳ್ತಾ ಇಲ್ಲ, ಎಲ್ಲರೂ ಸುಮ್ಮನೆ ನೋಡ್ತಾ ಇದ್ದಾರೆ. ಅಯ್ಯೋ ರಾಮಯ್ಯ, ನಾನು ಯಾರಿಗೆ ಹೇಳ್ಕೊಳ್ಳಲಿ? ಭೂಪಸಯಾನಪ ಸಕಲ ಸಿರಾನಿ, ಸಖಿ ಬಿದಿ ಗತಿ ಕಚ್ಚು ಜಾತಿ. ಏನೋ ಈ ಬ್ರಹ್ಮದೇವನು ಏನು ಬರೆದಿಟ್ಟನೋ ಏನೋ, ಈಗ ಈ ಬ್ರಹ್ಮದೇವನು ಕೆಲವೊಮ್ಮೆ ಉಲ್ಟಾ ತಿಲ್ಟನೇ ಕೆಲಸ ಮಾಡ್ತಾನೆ. ಬ್ರಹ್ಮದೇವ ಎಷ್ಟೋ ಜನರು ನೋಡಿದ್ದೀವಲ್ಲ, ಕೆಲಸಗಳೆಲ್ಲ ಉಲ್ಟಾ ಕೆಲಸ ಮಾಡ್ತಾನೆ, ಸರಿಯಾಗಿ ಯಾವಾಗಲೂ ಮಾಡಲ್ಲ. ಒಳ್ಳೆಯ ಕೆಲಸಕ್ಕೆ ಹೋದರೆ ಏನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಜನರೆಲ್ಲ ಸತ್ತು ಹೋಗ್ತಾರೆ. ಇದೇನಪ್ಪ ಅಂದರೆ ಅವನೋಡು ಸೃಷ್ಟಿಕರ್ತ ಇದ್ದಾನೆ, ಎಲ್ಲರಿಗಿಂತ ಬುದ್ಧಿವಂತ ಅಂದ್ಕೊಂಡು ಇಂಥ ಕೆಲಸ ಮಾಡ್ತಾನೆ ನೋಡು. ಬ್ರಹ್ಮದೇವ ಏನು ಕೆಲಸ ಮಾಡ್ತಾನೆ? ಕೆಲವೊಮ್ಮೆ ಯಾರಿಗೆ ಅರ್ಥ ಇದರಿಂದ ಯಾರಿಗೂ ಸುಖಪ್ಪ? ಒಳ್ಳೆಯ ಕೆಲಸಕ್ಕೆ ಹೋದರೆ 10 ಜನರು ಸತ್ತು ಹೋದರೆ ಏನು ಸುಖ? ಅದು ಬ್ರಹ್ಮದೇವ ಈಗ ಮಾಡ್ತಾನೆ. ಇದೇನಪ್ಪ ಅಂದರೆ ಹೀಗೆ ಸೃಷ್ಟಿ ಹೀಗೆ ನಡೆಯುತ್ತದೆ ಅಂತ ಹೇಳ್ತಾ, ಅಯ್ಯೋ ರಾಮ, ಸೃಷ್ಟಿ ನಡೆಸುವುದಂದರೆ ಈಗ ಬ್ರಹ್ಮದೇವ ಹೀಗೆ ಮಾಡ್ತಾನೆ, ಯಾರಿಗೆ ಅರ್ಥವಾಗದಂತೆ. ಅದರಿಂದ ಬ್ರಹ್ಮದೇವನ ಬುದ್ಧಿ ಏನೋ ಯಾರಿಗೆ ಅರ್ಥವಾಗಲ್ಲ, ಏನೋ ವಿಚಿತ್ರ ಮಾಡ್ತಾರೆ. ಅಯ್ಯೋ ಏನು ಮಾಡಬೇಕು? ಪಾಪ ತಾಯಿ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಸಖಿ ಬಿದಿ ಗತಿ ಕಚ್ಚು ಜಾತಿನ ಜಾನಿ, ಈ ಬ್ರಹ್ಮದೇವನ ಬುದ್ಧಿ ಗತಿ, ಬ್ರಹ್ಮದೇವನ ಏನು ಮಾಡ್ತಾನೋ ಯಾರಿಗೂ ಗೊತ್ತಾಗಲ್ಲ. ಬೋಲಿ ಚತುರ ಸಖಿ ಮೃದುಬಾನಿ, ದೇಖನಿ ಸಖಿ ಸಬ್ಬ ಕೌತುಕ ದೇಖನಿಹಾರೆ ಜಾನಿ. ಇವರ ಮಾತಾಯಿತು. ಈಗ ನೆಕ್ಸ್ಟ್ ಮಾತು ನೋಡಿ. ಬೋಲಿ ಚತುರ ಸಖಿ ಮೃದುಬಾನಿ, ಒಂದು ಅವಳ ಸಖಿ ಇದ್ದಾರಲ್ಲ,
ಸಖಿ ಅಂದರೆ ಸೇವಕಿಯರು ಪಕ್ಕಕ್ಕಿರುತ್ತಾರೆ. ಅವರಲ್ಲಿ ಒಂದು ಬುದ್ಧಿವಂತಳಾದ ಸಖಿ ಇದ್ದಾರಂತೆ. ಸೀತೆಗೆ ಇವರಿಗೆಲ್ಲರೂ ಮಹಾಬುದ್ಧಿವಂತಳಾದ ಸಖಿಗಳಿರುತ್ತಾರೆ. ಮಹಾಬುದ್ಧಿವಂತರಲ್ಲ, ಭಕ್ತರು, ವೇದಾಂತಿಗಳು, ಮಹಾಪಂಡಿತರು ಹಾಗಿರುತ್ತಾರೆ ಸಖಿಗಳು. ಆಶ್ಚರ್ಯ. ತುಳಸಿದಾಸ ಹೇಳ್ತಾನೆ, ಒಬ್ಬೊಬ್ಬರು ಸಾಮಾನ್ಯರಲ್ಲ, ಎಷ್ಟೆಷ್ಟು ವೇದಾಂತನೇ ಹೇಳಿಬಿಡ್ತಾರೆ. ಹಿಂದೆ ನೋಡಿದ್ದೀವಲ್ಲ, ಅವರು ಸಾಮಾನ್ಯ ಹೆಂಗಸರು, ಕೆಲಸಗಾರರು, ಆದರೆ ಎಷ್ಟೆಷ್ಟು ವೇದಾಂತವನ್ನೇ ಮಾತಾಡ್ತಾರೆ. ಎಷ್ಟು ಬುದ್ಧಿ, ಎಷ್ಟು ಸಂಸ್ಕಾರ, ಎಷ್ಟು ಶಾಸ್ತ್ರಜ್ಞಾನ. ಅವ್ರೇನು ಹೇಳ್ತಾರೆ? ತೇಜವಂತ ಲಘು ಗನಿವನ ರಾಣಿ ತೇಜಸ್ವಂತರು ಇರುತ್ತಾರೆ, ನೋಡಲಕ್ಕೆ ಸಣ್ಣರಾಗಿರುತ್ತಾರೆ, ಕಡೆಗಣಿಸಬೇಡ. ನೋಡಲಕ್ಕೆ ಸಣ್ಣವಾಗಿದ್ದರೆ ಇವರಿಂದ ಏನಾಗ್ತದೆ ಎಂದು ಕಡೆಗಣಿಸಬೇಡ. ಕೆಲವರು ಮಹಾ ತೇಜಸ್ವಂತರಿರುತ್ತಾರೆ, ನೋಡಲಕ್ಕೆ ಸಣ್ಣವಾಗಿದ್ದರೂ ಮಹಾಬುದ್ಧಿ ಇರುತ್ತದೆ, ಪರಾಕ್ರಮ ಹೆಚ್ಚಿರುತ್ತದೆ. ನೋಡಲಕ್ಕೆ ಸಣ್ಣವೇ ಅಷ್ಟೇ, ಮಿಕ್ಕ ಜನರಿಗೆ ಇವರಿಂದ ಏನಾಗ್ತದೆ ಅಂದ್ಕೊಳ್ತಾರೆ. ಅವರು ಎಲ್ಲರಿಗಿಂತ ದೊಡ್ಡವರು ಅವರೇ ಆಗುತ್ತಾರೆ ಕೊನೆಗೆ, ಹಾಗಾಗ್ತದೆ. ಅದರಿಂದ ಅವರನ್ನು ಕಡೆಗಣಿಸಬೇಡ. ತೇಜವಂತ ಲಘು ಗನಿವನ ರಾಣಿ, ತೇಜವಂತರನ್ನು ಸಣ್ಣವರಾಗಿ ಚಿಕ್ಕನಾಗಿ ಕಡೆಗಣಿಸಬೇಡ. ತೇಜವಂತ ಲಘು ಗನಿವನ ರಾಣಿ. ಇದು ಪಕ್ಕಕ್ಕೆ ಹೋಗ್ತಾ ಇದೆ ನನ್ನದು ಚಾರ್ಜಿಂಗ್. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಅದು ಎಲ್ಲೆಲ್ಲೋ ಹೋಗ್ತಾ ಇದೆ. ಏನು ಮಾಡೋದು? ಅಲ್ಲಿ ಪ್ರವಚನ ಅಂದರೆ ಎದುರಾಗಿರುತ್ತದೆ, ಇಲ್ಲಿ ಎಲ್ಲಿ ಎದುರಾಗಿ ಮನುಷ್ಯರು ಕೂತಿದ್ದಾರೆ. ಇದು ಎದುರಾಗಿಟ್ಟರೆ ಏನು ಮಾಡಬೇಕು? ಇದು ಪಕ್ಕಕ್ಕೆ ಇಡಬೇಕಾಗ್ತದೆ. ಪರವಾಗಿಲ್ಲ, ಅಥವಾ ಎಲ್ಲಿಡಲಿ ಇರಲಿ, ಪರವಾಗಿಲ್ಲ. ಅವ್ರು ಕೇಳ್ತಾರೆ ಸಾಕು, ಅವ್ರು ಕೇಳುತ್ತಾರೆ ಸಾಕು. ಎದುರುಗಟ್ಟೆ ಇಟ್ಟರೆ ಓಕೆ. ಕಹ ಕುಂಭಜ ಕಹ ಸಿಂಧು ಅಪಾರ. ಎದುರುಗಡೆ ಅಂದರೆ ಇಲ್ಲಿ ಆಗ್ತದೆ. ಹಾಂ, ಅಂದರೆ ಹೀಗೆ ಮಾತಾಡಿದರೆ ಇದಾಗುತ್ತೆ. ಕಹ ಕುಂಭಜ ಕಹ ಸಿಂಧು ಅಪಾರ. ಅವಳು ಹೇಳ್ತಾ ಇದ್ದಾರೆ ಸಖಿ, ನೋಡಿ ಕುಂಭಜ ಋಷಿ ಎಷ್ಟಿರುತ್ತಾನೆ, ಇಷ್ಟೇ ಕುಳ್ಳ ಅಲ್ಲವೇ? ಕುಂಭಜ ಋಷಿ ಗೊತ್ತಾ? ಕುಂಭಜ ಅಂದರೆ ಅಗಸ್ತ್ಯನ ಎಲ್ಲರಿಗಿಂತ ಕುಳ್ಳ. ನೋಡಲಕ್ಕಿಂತಾನೆ ಇಷ್ಟೇ ಸಣ್ಣ ಕುಳ್ಳ. ಇವನು ಏನು ಮಾಡ್ತಾನೆ ಅನಿಸುತ್ತೆ, ಸಮುದ್ರವನ್ನೇ ಕುಡಿದು ಬಿಟ್ಟ. ಅದರಿಂದ ನೋಡಲಕ್ಕೆ ಸಣ್ಣನಾಗಿದ್ದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಬೇಡಿ. ಕುಳ್ಳ, ಇಷ್ಟೇ ಸಣ್ಣ ಕುಳ್ಳ, ದೊಡ್ಡ ಸಮುದ್ರನನ್ನೇ ಕುಡಿದು ಬಿಟ್ಟ. ಕಹ ಕುಂಭಜ ಕಹ ಸಿಂಧು ಅಪಾರ, ಶೋಷವು ಸುಜಸ ಸಕಲ ಸಂಸಾರ. ಇಡೀ ಸಮುದ್ರವನ್ನೇ ಕುಡಿದು ಬಿಟ್ಟ. ಆದ್ದರಿಂದ ರಾಮಚಂದ್ರ ಇಷ್ಟು ಸಣ್ಣ ಮಗುವಾಗಿ ಕಂಡು ಬರ್ತಾನೆ, ಆದರೆ ಅವನು ಸಾಮಾನ್ಯವಲ್ಲ. ಅಂಥ ದೊಡ್ಡ ಋಷಿಗಳ ಹಾಗೆ ಏನೇನು ಮಾಡ್ತಾನೋ ಗೊತ್ತಿಲ್ಲ. ರಬಿ ಮಂಡಲ ದೇಖತ ಲಘುಲಾಗ. ಸೂರ್ಯ ನೋಡಿ ಎಷ್ಟಿರುತ್ತಾನೆ. ಸೂರ್ಯ ಏನು ಹೇಳ್ತಾನೆ? ಸೂರ್ಯದ ಮಂಡಲ ಹೇಳ್ತಾರೆ, ಸೂರ್ಯಮಂಡಲ ಇಷ್ಟೇ ಇರುತ್ತದೆ. ಇದಕ್ಕೇನು ಹೇಳ್ತಾರೆ? ಇಷ್ಟು ಜೇನು ಅಷ್ಟ, ಗೇಣು ಅಷ್ಟು, ಇಷ್ಟು ಗೇಣು ಅಷ್ಟೇ ಇರುತ್ತಾನೆ. ಇಡೀ ಭೂಮಂಡಲಕ್ಕೆ ಎಷ್ಟು ಪ್ರಕಾಶ ಕೊಡ್ತಾನೆ. ಇಷ್ಟೇ ಇದ್ದಾನೆ ಎಂದು ಸೂರ್ಯನನ್ನು ಕಡೆಗಣಿಸ್ತೀರಾ ಏನು? ಇಷ್ಟೇ ಇರುತ್ತಾನೆ ಗೇಣಷ್ಟು, ಆದರೆ ಎಷ್ಟು ಪ್ರಕಾಶ. ಬಿಸಿಲು ಕಾಲ ಅಂದರೆ ಹೊರಗೆ ಹೋಗೋಕ್ಕಾಗಲ್ಲ. ನೋಡೋದು ತೇಜಸ್ಸು ನೋಡಿ. ರಬಿ ಮಂಡಲ ದೇಖತ ಲಘುಲಾಗ, ಉದಯ ತಾಸು ತ್ರಿಭುವನ ತಮ ಭಾಗ. ಅವನು ಉದಯಿಸ ಸೂರ್ಯೋದಯವಾದ ತಕ್ಷಣವೇ 3 ಲೋಕಗಳೆಲ್ಲ ಕತ್ತಲೆನೇ ಓಡಿ ಹೋಗ್ತದೆ. 3 ಲೋಕಗಳು, ಒಂದು ಲೋಕ ಅಲ್ಲ, 3 ಲೋಕಗಳಿಗೆ ಕತ್ತಲೆ ಹೋಗ್ತದೆ. ಎಷ್ಟು ಸಾವಿರ ಕಿಲೋಮೀಟರ್ ದೂರವರೆಗೂ ಕತ್ತಲೆ ಹೋಗುತ್ತದೆ. ಏನು ಅಂದ್ಕೊಂಡಿದ್ದೆ ಸೂರ್ಯ? ಆದ್ದರಿಂದ ರಾಮಚಂದ್ರನನ್ನು ಕಡೆಗಣಿಸಬೇಡ. ಮಂತ್ರ ಪರಮ ಲಘು ಜಾಸು ಬಸ. ಮಂತ್ರ ನೋಡು, ಇಷ್ಟು ಸಣ್ಣ ಮಂತ್ರ ಇರುತ್ತದೆ ಅಲ್ಲವೇ? ಗುರುಗಳು ಮಂತ್ರ ಕೊಡ್ತಾರೆ, ರಾಮನಾಮ ಯಾವುದೋ ಇಷ್ಟೇ ಸಣ್ಣದಿರುತ್ತದೆ. ಇಷ್ಟು ಮಂತ್ರ 2-3 ಮಾತುಗಳು ಏನಿರುತ್ತದೆ? ಓಂ ನಮಃ ಶಿವಾಯ 3 ಮಾತುಗಳು. ನಮಃ ಶಿವಾಯ ಅಂದರೆ 2 ಮಾತುಗಳಲ್ಲಿ ಏನಿರುತ್ತದೆ? ಅದನ್ನು ಕಡೆಗಣಿಸಬೇಡಿ. ನೋಡಲಕ್ಕಿಷ್ಟು ಸಣ್ಣದೇ. ಹೋಮಿಯೋಪತಿ ಔಷಧಿ ಇರುತ್ತದೆ ನೋಡಿ, ಇಷ್ಟೇ ಸಣ್ಣದು, ಹಾಕಿಬಿಟ್ರೆ ರೋಗನೇ ಹೋಗುತ್ತದೆ. ಹೋಮಿಯೋಪತಿ ಔಷಧಿ ಹಾಗೆ ಇಷ್ಟೇ ಇರುತ್ತದೆ, ಸಣ್ಣದು. ಅದು ಏನು ಸಿಹಿ ಇರುತ್ತದೆ, ಅದು ಏನು ಹೆಚ್ಚು ಬೇಡ, 2-3 ಹಾಕುವ. ಅದು ಇರುವುದೇ ಸಣ್ಣ, ಅದು ಸಿಹಿ, ಅದರಲ್ಲಿ ಔಷಧಿ ಏನಿಲ್ಲ. ಅದು ಹೇಳ್ತಾನೆ 3-4 ಸಾಕು ಹೇಳ್ತಾನೆ. ನಾನು ಅಂದ್ಕೊಂಡೆ ಒಂದು ಬಾಟಲ್ ಕೊಡ್ತಾನೆ ಅಂತ. ಬಾಟಲೇ ಸಣ್ಣದಿರುತ್ತದೆ, ಅದರಲ್ಲಿ ಇದು ಇಷ್ಟೇ ಬಾಟಲ್ ಕೊಟ್ಟಿದ್ದೀವಿ, ಇದು ಆಗುತ್ತದ ಅಂದರೆ 3 ದಿವಸ ಇದು 1 ತಿಂಗಳಾಗ್ತದೆ. 1 ತಿಂಗಳು ಹೌದು ಎಂದು ಹೇಳ್ತಾನೆ. ಇಷ್ಟೇ 3 ಹಾಕೋ ಸಾಕು ಹೇಳ್ತಾನೆ. ಅದು ಏನಪ್ಪ, ಏನಾಗಲ್ಲ, ಎಲ್ಲೋ ಬಾಯಿಯಲ್ಲೇ ಹೋಗ್ತದೆ, ಹೊಟ್ಟೆಗೆ ತಲುಪಲ್ಲ. ನೋಡಿದ್ರೆ ನಿಮಗೆ ವಾಸಿ ಆಗ್ತದೆ ಹೇಳ್ತಾನೆ. ಆಗುತ್ತದೆ. ಹೋಮಿಯೋಪತಿ ಔಷಧಿ ಆಗಲ್ಲ, ಹಾಗೆ ಆಗ್ತದೆ. ಆದ್ದರಿಂದ ಹೋಮಿಯೋಪತಿ ಔಷಧಿ ನೋಡಿ ಸಣ್ಣದಿದೆ ಎಂದು ಕಡೆಗಣಿಸಬೇಡ.
ಹೋಮಿಯೋಪತಿ ಔಷಧಿ ಎಷ್ಟು ರೋಗವಾದರೂ ವಾಸಿ ಮಾಡ್ತದೆ. ನನಗೆ ನೋಡಿ, ಈ ಕಾಲುಗಳಿಗೆ ನೋವಿರುವಾಗ ಅವ್ರು ಏನೋ ಆಪ್ರೇಷನು ಏನೋ ಹೇಳಿಬಿಟ್ಟರು. ಇವರು ಏನಿಲ್ಲ, ಸಣ್ಣ ಹೋಮಿಯೋಪತಿ ಔಷಧ ಹಾಕ್ಕೊಂಡೆ ಎಲ್ಲ ಹೋಗಿ ನಡೆಯುತ್ತಾ ಇದ್ದೀನಿ. ಎಲ್ಲ ಹೋಯಿತು ಕೇವಲ ಹೋಮಿಯೋಪತಿ ಔಷಧದಿಂದಲೇ. ಆದ್ದರಿಂದ ಕಡೆಗಣಿಸಬೇಡಿ. ನೋಡಲಕ್ಕೆ ಸಣ್ಣದಾಗಿದ್ದರೂ ಶಕ್ತಿ ದೊಡ್ಡದಿರುತ್ತದೆ. ಪರಂ ಮಂತ್ರ ಪರಮ ಲಘು ಜಾಸು ಬಸ ಬಿಧಿ ಹರಿಹರ ಸುರ ಸರ್ವ. ಈ ಮಂತ್ರದ ಬಲದಿಂದಲೇ, ಮಂತ್ರ ಹೇಳಿಬಿಟ್ಟರೆ ಬ್ರಹ್ಮದೇವ, ವಿಷ್ಣು, ಮಹೇಶ್ವರ ಎಲ್ಲರೂ ಮಂತ್ರ ಹೇಳಿಬಿಟ್ಟರೆ ದೇವರೇ ಬಂದು ಇವರಿಗೆ ಅನುಗ್ರಹ ಮಾಡ್ತಾರೆ, ಹೇಳಿದ್ದು ಮಾಡ್ತಾರೆ ದೇವರು. ಅಂದರೆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ. ಬಾಯಿ ಮಾತಿನಿಂದ ಎಷ್ಟು ದೊಡ್ಡರು ದೇವರೇ ಬಂದು ನಿಂತಿರುತ್ತಾರೆ, ಹೇಳಿದ್ದು ಮಾಡ್ತಾರೆ. ಮಹಾಮತ್ತ ಗಜರಾಜ ಕಹೂ ಬಸಕರ ಅಂಕುಶ ಖರ್ವ. ಅಷ್ಟು ದೊಡ್ಡ ಗಜರಾಜ ಇರುತ್ತಾನೆ. ಗಜರಾಜ ಆನೆಗಳಲ್ಲಿ ಇನ್ನು ದೊಡ್ಡ ಆನೆ. ನಿಂತುಕೊಂಡರೆ ಇದಷ್ಟು ಇರುತ್ತಾನೆ, ನಿಂತುಕೊಂಡರೆ ಅಷ್ಟು ಉದ್ದ ಅಲ್ಲವೇ? ಅಂತ ಇದಕ್ಕಿಂತ ಹೆಚ್ಚೇ ಇರ್ಬೋದೇ ಏನೋ ಕೆಲವೊಮ್ಮೆ. ಅಷ್ಟು ಎತ್ತರ ಆನೆ. ಅಂಕುಶ ಏನಿರುತ್ತದೆ ಇಷ್ಟು ಸಣ್ಣದು, ಇಷ್ಟೇ ಸಣ್ಣದು, ಅದೇನು ಕಬ್ಬಿನದಿರುತ್ತದೆ, ಐರನ್ದಿರುತ್ತದೆ. ಆ ಅಂಕುಶದಿಂದ ಅಷ್ಟು ದೊಡ್ಡ ಆನೆಯನ್ನು ಕಂಟ್ರೋಲ್ ಮಾಡ್ತೀವಿ, ಮಾಡಲ್ಲ? ಹಾಗೆ ಇದು ಕಾಮ ಕುಸುಮಧನು ಸಾಯ ಕಲೀನ್ ಹೇ ಸಕಲ ಭುವನ ಅಪನೆ ಬಸಕೀನ್ ಹೇ. ಕಾಮದೇವನನ್ನು ನೋಡು, ಕುಸುಮಧನು ಸಾಯ ಕಲೀನ್ ಹೇ. ಅವರ ಹತ್ತಿರ ಏನು ಬಾಣ ಇದೆ? ಪುಷ್ಪ ಬಾಣ, ಹೂಗಳ ಬಾಣ. ಹೂಗಳಂದರೆ ಏನಾಗ್ತದಪ್ಪ, ಇಲ್ಲಿ ಹೋಗಿ ಮೇಲೆ ಬೀಳುತ್ತೆ, ಅವ್ರಿಗೆ ಏನು ಮಾಡ್ತದ ಏನು? ಅಷ್ಟೇ ಹೂಗಳೇ ಅವರ ಕೈಯಲ್ಲಿರುವುದು ಬಾಣಗಳು, ಹೂಗಳ ಬಾಣಗಳು. ಹೂಗಳ ಬಾಣದಿಂದ ಹೋಗಿ 3 ಲೋಕಗಳಿಗನ್ನು ಮೋಹಗೊಳಿಸ್ತಾನೆ, ಮಾಡಲ್ಲವ? 3 ಲೋಕಗಳಲ್ಲಿ ದೇವತರು, ಮನುಷ್ಯರು, ಅಯ್ಯೋ ಎಲ್ಲರನ್ನು ಮೋಹಗೊಳಿಸ್ತಾನೆ ಹೂ ಬಾಣದಿಂದಲೇ. ನೋಡಲಕ್ಕೆ ಹೂ ಬಾಣ ಎಷ್ಟು ಪವರ್ ಇದೆ ನೋಡಿ. ಆದ್ದರಿಂದ ಯಾರನ್ನು ಕಡೆಗಣಿಸಬೇಡಿ. ಇವರೆಲ್ಲರೂ ಎಲ್ಲಿ ಕಲಿತುಕೊಂಡರು? ಈ ಸಖಿಗಳೆಲ್ಲ ವಿದ್ಯೆಗಳೆಲ್ಲ ಎಲ್ಲಿ ಕಲಿತುಕೊಂಡರು? ಎಲ್ಲ ಶಾಸ್ತ್ರಗಳೇ ಮಾತಾಡ್ತಾರೆ ದೊಡ್ಡ ದೊಡ್ಡ ಪಂಡಿತರು. ಕಾಮ ಕುಸುಮಧನು ಸಾಯ ಕಲೀನ್ ಹೇ ಸಕಲ ಭುವನ ಅಪನೇ ಬಸಕೀನ್ ಹೇ. ದೇಬಿತ ಜೀವ ಸಂಶಯ ಅಸಜಾನಿ ಬಂಜಬ ಧನುಷ ರಾಮ ಸುನು ರಾಣಿ. ಅಮ್ಮ, ನೀವೇನು ಬೇಜಾರು ಮಾಡ್ಕೊಳ್ಳಬೇಡ, ಅದು ರಾಮಚಂದ್ರನ ಕುರಿತು ಸಂದೇಹವೇ ಮಾಡಬೇಡ. ಈಗ ನೋಡಿ, ಮುಂದಿನ ಕ್ಷಣವೇ ಶಿವಧನುಸ್ಸನ್ನು ಎತ್ತೇ ಬಿಡ್ತಾನೆ. ಎತ್ತಿ ಹೀಗೆ ಆಟ ಆಡಿ ಬಿಸಾಕ್ತಾನೆ. ಎತ್ತುವುದೇ ಅಲ್ಲ, ಒಂದು ಕೈಯಲ್ಲಿ ಹೀಗೆ ಎತ್ತಿ ಹೀಗೆ ತಿರುಗಿಸಿ ಬಿಸಾಕ್ತಾನೆ ನೋಡು. ಈಗಲೇ ಮಾಡಿಬಿಡ್ತಾನೆ ನೋಡು. ಸಖಿ ಬಚನ ಸುನಿ ಭಯ ಪರತೀತಿ. ಈ ಸಖಿ ಮಾತು ಕೇಳಿ ಅವಳಿಗೆ ಸಂತೋಷವಾಯ್ತಂತೆ. ಅಬ್ಬಾ ನೀವು ಹೇಳಿದ್ದು ನೋಡಿದರೆ, ನೀವು ಎಷ್ಟು ಬುದ್ಧಿವಂತಳು, ನೀವು ಹೇಳಿದರೆ ನನಗೇನೋ ಸೈ ಅನಿಸುತ್ತೆ, ಕರೆಕ್ಟ್ ಅನಿಸುತ್ತಾ ಇದೆ, ಹೀಗೆ ಆಗಲಿ, ಒಳ್ಳೆಯದಂತ ಸಂತೋಷವಾಯಿತಂತೆ. ಓಕೆ. ಸಖಿ ಬಚನ ಸುನಿ ಭಯ ಪರತೀತಿ ಮಿಟಾ ಬಿಷಾದು ಬಡಿ ಅತಿ ಪ್ರೀತಿ. ಮನಸ್ಸಿನಲ್ಲಿರುವ ದುಃಖ ಹೋಯಿತು, ರಾಣಿಗೆ ಸಂತೋಷವಾಯಿತು, ಆನಂದವಾಯಿತು. ತಬ ರಾಮ ಹಿ ಬಿಲೋಕಿ ಭಯ ದೇಹಿ. ಈಗ ಕೊನೆಗೂ ಸೀತಾ ಮನಸ್ಸಿನಲ್ಲಿ ಏನಿದು? ತುಳಸಿದಾಸು ಕಥೆ ಮುಂದುವರಿಯಲ್ಲ, ಇದೇ ಹೇಳ್ತಾ ಇರ್ತಾನೆ. ನಂತರ ಕಥೆ ಏನು, ಎಲ್ಲಿದ್ದೀವಿ? ಇನ್ನೂ ಅಲ್ಲೇ ಇದ್ದೀವಿ, 3 ದಿವಸ ಆಯಿತು ಅಲ್ಲೇ ಇದ್ದೀವಿ, ಕಥೆ ಮುಂದುವರಿಯುತ್ತಾನೇ ಇಲ್ಲ. ತುಳಸಿದಾಸ ನಿಧಾನವಾಗಿ ಹೋಗ್ತಾನೆ. ವಾಲ್ಮೀಕಿ ಹಾಗೆ ಬೇಗ ನಡೆಯಲ್ಲ, ಕಥೆ ನಡೆಯೋದೇ ಅಲ್ಲ. ತಬರ ಮಹಿಬಿಲು ಕಿಬೈದೆ. ಅದಕ್ಕೋಸ್ಕರ ಯಾರು ನಿಧಾನವಾಗಿ ಹೇಳುತ್ತಾರೋ ಮುಂದುವರಿಯನೇ ಅಲ್ಲವೋ ರಾಮಾಯಣ ಹೇಳ್ತಾರೆ. ಇದೆ ಅಂತ ದೊಡ್ಡ ರಾಮಾಯಣ ಆಗಿಬಿಟ್ಟಿದೆ, ಮುಂದುವರಿಯುವುದೇ ಅಲ್ಲ. ಪೂರ್ವ ಕಾಲದಲ್ಲಿ ಜನರು ಇದನ್ನೇ ಆನಂದಿಸ್ತಿದ್ದರು. ಇದೇ ಒಂದು ಸಾಧನ ಅಂದರೆ ಇದೆ, ಇನ್ನೇನು ಕೇಳಬೇಕು? ಬರೀ ಟೈಮ್ ಬೇರೆ ಏನು ಮಾಡ್ತಾರೆ? ಮನುಷ್ಯನಾಗಿ ಹುಟ್ಟಿದ್ದೇ ಈ ಸತ್ಕಾರ್ಯ, ಈ ಸಾಧನಕ್ಕೋಸ್ಕರ. ತಬರ ಮಹಿ ಬಿಲೋಕಿ ಭಯ ದೇಹಿ ಸಭಯ ಹೃದಯ ಬಿನವತಿ ಜಹಿತೇಹಿ. ಈಗ ಸೀತೆ ನೋಡಿದ್ದಾಳೆ, ನೋಡಿ ವಿನಯದಿಂದ ಭಯದಿಂದ ಎಲ್ಲರಿಗೂ ಭಯದಿಂದ ಹೃದಯದಲ್ಲಿ ಎಲ್ಲರಿಗೂ ವಿನತಿ ಮಾಡ್ತಾ ಇದ್ದಾಳೆ. ವಿನವತಿ ಜಹಿತೇಹಿ ಮನಹಿ ಮನಾವ ಅಕುಲಾನಿ ಓಹು ಪ್ರಸನ್ನ ಮಹೇಶ ಭವಾನಿ. ಶಿವಪಾರ್ವತಿಗಳಿಗೆ ಮನಸ್ಸಿನಲ್ಲೇ ನಮಸ್ಕಾರ ಮಾಡಿಕೊಂಡು, ಹೀಗೆ ಕಣ್ಣು ಮುಚ್ಚಿಕೊಂಡು ನಮಸ್ಕಾರ ಮಾಡಿಕೊಂಡು ಅವರಿಗೆ ಬೇಡ್ಕೊಳ್ತಾ ಇದ್ದಾಳೆ ಸೀತಾದೇವಿ. ಯಾರಿಗೆ? ಶಿವಪಾರ್ವತಿಗಳಿಗೆ. ಮನಹಿ ಮನಸ್ಸಿನಲ್ಲೇ ಒಳಗೆ ಮನಾವ ಅಕುಲಾನಿ, ಅವಳಿಗೆಲ್ಲರ ಒಪ್ಪಿಸ್ತಾ ಇದ್ದಾಳೆ. ಏನು? ಅವರು
ಮನಾಭ ಅಂದರೆ ಏನು ಹೇಳಬೇಕಪ್ಪ, ಅವರನ್ನು ಪ್ರಾರ್ಥನೆ ಮಾಡಿ ಪ್ರಸನ್ನಗೊಳಿಸಿಕೊಳ್ಳುವುದು, ಪ್ರಸನ್ನತೆ ಮಾಡಿಕೊಳ್ಳುವುದು. ಪ್ರಸನ್ನವಾದರೆ ನಮಗೆ ಅನುಕೂಲ ಮಾಡ್ತಾನಲ್ಲ ಎಂದು ಪ್ರಸನ್ನತೆ ಮಾಡ್ಕೊಳ್ತಾ ಇದ್ದಾನೆ. ಏನು? ಕರಹು ಸಫಲ ಆಪನಿ ಸೇವಕಾಯಿ. ನಾನು ಇಷ್ಟು ದಿವಸ ಪೂಜೆ ಮಾಡಿದೆ, ನಮಸ್ಕಾರ ಮಾಡಿದೆ, ಪಾರಾಯಣ ಮಾಡಿದೆ. ನಿಮ್ಮ ಮಂದಿರ, ಪಾರ್ವತಿ ಮಂದಿರ ಇತ್ತಲ್ಲ, ಶಿವಪಾರ್ವತಿ ಮಂದಿರ, ಎಷ್ಟೋ ದಿವಸದಿಂದ ನಾನು ಪ್ರತಿ ದಿವಸ ಹೋಗಿ ನಮಸ್ಕಾರ ಮಾಡಿ, ಸೇವಾ ಮಾಡಿ, ಪೂಜಾ ಮಾಡಿ, ಹಬ್ಬಗಳು ಮಾಡಿ ಎಲ್ಲ ಮಾಡಿದ್ದೀನಲ್ಲ. ಇಷ್ಟು ಮಾಡಿದ ಸೇವಕಿ ನಾನು ಏನು ಫಲ ಕೇಳ್ಕೊಂಡಿಲ್ಲ. ಇವತ್ತು ಒಂದು ದಿವಸ ಮಾತ್ರ ಫಲ ಕೇಳ್ಕೊಡ್ತಾ ಇದ್ದೀನಿ ನೋಡಿ. ಕರಹು ಸಫಲ ಆಪನಿ ಸೇವಕಾಯಿ. ನಾನು ಇಷ್ಟು ದಿವಸ ಮಾಡಿರುವ ಪೂಜಾ ಇವತ್ತಾದರೂ ಸಫಲವಾಗಲಿ. ನಾನು ಇಷ್ಟು ದಿವಸ ಏನು ಕೇಳ್ಕೊಂಡಿಲ್ಲ, ಆ ಸೇವೆ ಎಲ್ಲ ಸೇರಿಸ್ಕೊಂಡು ಇವತ್ತಾದರೂ ಮಾಡು. ಏನು? ಕರಿಹಿತು ಹರಹು ಚಾಪಗರು ಆಯಿ. ನನಗೆ ಒಂದೇ ಉಪಕಾರ ಮಾಡು, ಒಂದೇ ಸಣ್ಣ ಕೆಲಸ. ಆ ಶಿವಧನುಸ್ಸನ್ನು ಹಗುರ ಮಾಡಿಬಿಡು ಅಲ್ಲ, ಅದು ಹಗುರ ಮಾಡಿಬಿಡು. ರಾಮ ಹೋಗಿ ಈಗ ಮುಟ್ಟಿದ್ದರೆ ಏನದು ಪ್ಲಾಸ್ಟಿಕ್ದು ಏನೋ ಎತ್ತಿದ್ದರೆ ಇರ್ತದೆ, ಹಾಗೆ ಆಗಬೇಕು. ಕಬ್ಬಿನದಿರಬಾರದು. ಪ್ಲಾಸ್ಟಿಕ್ ಹೇಳ್ತಾರೆ, ಮುಟ್ಟಿದರೆ ಹಗುರವಾಗಿ ಎತ್ತಿದ ಹಾಗೆ. ಮಕ್ಕಳು ಆಟ ಆಡ್ತಾರೆ ನೋಡಿ ಹಾಗೆ. ಕರಿಹಿತು ಹರಹು ಚಾಪಗರು ಆಯಿ. ಇನ್ನೊಂದು ಅಷ್ಟೇ ಅಲ್ಲ, ಈಗ ಗಣಪತಿಗೆ ಮಾಡ್ತಾಳೆ. ಗಣನಾಯಕ ಬರದಾಯಕ ದೇವ. ಗಣನಾಯಕ, ಎಲ್ಲ ವಿಘ್ನಗಳನ್ನು ಅಪಹರಣ ಮಾಡುವವನು ನೀನು, ಎಲ್ಲರಿಗೆ ವರ ಕೊಡುವವನು ನೀನು. ಓ ದೇವ. ಮಾತಾ ಪಾರ್ವತಿ ದೇವ ಎಂದು ಹೇಳಿದರು ನೋಡಿ. ಪಿತಾಮಹಾದೇವ, ಮಾತಾ ಈ ಪಾರ್ವತಿ ಪಿತಾಮಹಾದೇವ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ದೇವ ಹೇಳ್ತಾರೆ ನೋಡಿ. ಹಾಗೆ ಇವಳು ಹೇಳ್ತಾರೆ, ಓ ಜಯ ಗಣೇಶ ಜಯ ಗಣೇಶ ದೇವ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಗಣನಾಯಕ ಬರದಾಯಕ ದೇವ, ಆಜುಲಗೆ ಕೀನ್ ಹಿವುತುವ ಸೇವಾ. ಇಷ್ಟು ದಿವಸ ನಾನು ನಿನಗೆ ಪೂಜೆ ಮಾಡಿದೆ, ನಮಸ್ಕಾರ ಮಾಡಿದೆ, ಪಾರಾಯಣ ಮಾಡಿದೆ. ಗಣಪತಿ ಹಬ್ಬ ಬಂದಾಗ ವಿಶೇಷ ಪೂಜೆ ಮಾಡಿ ನಿಮ್ಮ ಅದೇನದು ಪ್ರಸಾದ ಏನು ಮಾಡ್ತಾರೆ? ಕಡುಬು. ನಿಮ್ಮ ಕಡುಬು ಪ್ರತಿ ದಿವಸ 9 ದಿವಸ ತಿಂದೆ. ಆದರೂ ನೀವು ದಯ ತೋರಿಸಿ ನನ್ನ ಮೇಲೆ. ನಿಮ್ಮ ಪ್ರಸಾದ ಕಡುಬು 9 ದಿವಸನ 11 ದಿವಸನ? 11 ದಿವಸ ಅಲ್ಲವೇ? ಗಣಪತಿ ಸಮಯದಲ್ಲಿ ಎಷ್ಟು ದಿವಸ? 11 ದಿವಸ. 11 ದಿವಸ ಪೂಜೆ ಮಾಡಿ ಭಜನೆ ಮಾಡಿ ನಾನು ನಿಮ್ಮ ಕಡುಬು ತಿಂದೆ. ಆದ್ದರಿಂದ ನನ್ನ ಮೇಲೆ ದಯ ತೋರಿಸು. ಏನು? ಬಾರ ಬಾರ ವಿನತಿ ಸುನಿಮೋರಿ. ಮತ್ತೆ ಮತ್ತೆ ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕೇಳು. ಕರಹು ಚಾಪ ಗರುತ ಅತಿ ತೋರಿ. ಅದನ್ನು ತುಂಬ ಹಗುರ ಮಾಡಿಬಿಡು. ದೇಖಿ ದೇಖಿ ರಘುಬೀರತನ ಸುರಮನಾವಧರಿಧೀರ. ಭರೇ ಬಿಲೋಚನ ಪ್ರೇಮ ಜಲ ಪುಲಕಾವಲಿ ಶರೀರ. ಹೀಗೆ ರಾಮಚಂದ್ರನನ್ನು ನೋಡುವುದು, ದೇವರಿಗೆ ನಮಸ್ಕಾರ ಮಾಡುವುದು. ರಾಮಚಂದ್ರನನ್ನು ನೋಡುವುದು, ದೇವರಿಗೆ ನಮಸ್ಕಾರ ಮಾಡುವುದು. ಈ ಎರಡೇ ಸೀತೆ ಮಾಡುತ್ತಾ ಇದ್ದಾಳಂತೆ. ಮತ್ತೆ ಮತ್ತೆ ಕಣ್ಣಿನಂತೆ ಪ್ರೇಮದಿಂದ ಕಣ್ಣಿನಲ್ಲಿ ನೀರೇ ಬಂತಂತೆ. ಪುಲಕಾವಲಿ ಶರೀರ. ದೇವರಿಗೆ ನಮಸ್ಕಾರ ಮಾಡಿದ್ದರೆ ಆ ದೇವರು ಹೌದು ಹೌದು ಆಗುತ್ತದೆ ಎಂದಂತೆ ಅವಳು ಮನಸ್ಸಿಗೆ ಹೊಳೆಯಿತಂತೆ. ಅಂದರೆ ದೇವರು ನೋಡಿ, ದೇವರು ಪಾಪ ಅವರು ಅನುಕೂಲವಾಗಿದ್ದಾರೆ, ಇನ್ನೇನು ಒಳ್ಳೆಯದೇ ಆಗಬಹುದು. ಆದರೂ ಮತ್ತೊಂದು ಸಲ ಮತ್ತೆ ಮತ್ತೆ ದೇವರನ್ನು ಬೇಡ್ಕೊಂಡರು. ಇಷ್ಟು ಬೇಡ್ಕೊಂಡಾಗ ನಂತರ ಏನಾಗ್ತದೆ ನೋಡೋಣ. ನೀಕೆ ನಿರಕಿನಯನ ಭರಿಸೋಬಾ ಪಿತುಪನು ಸುಮಿರಿ ಬಹುರಿ ಮನು ಚೋಬಾ. ಮನಸ್ಸಿನಲ್ಲಿ ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿದ್ದಾಗ ಸ್ವಲ್ಪ ಆನಂದವಾಯಿತು, ದೇವರು ಮಾಡ್ತಾರೆ ಅಂತ. ಮತ್ತೆ ಏನಾಯಿತು? ನೀಕೆ ನಿರಕಿನಯನ ಭರಿಸೋಬಾ. ರಾಮಚಂದ್ರನ ನೋಡಿದ್ದಾಗ ಅವರ ರಾಮಚಂದ್ರನ ರೂಪ ಸೌಂದರ್ಯ, ಅವರ ಹೇಗೆ ಕಂಡು ಬರ್ತಾನೋ ಆ ತೇಜಸ್ಸು ಪರಾಕ್ರಮ ಅದೆಲ್ಲ ನೋಡಿಕೊಂಡ್ರೆ ಆ ಮನಸ್ಸು ಕಣ್ಣು ಎಲ್ಲ ತುಂಬಿದೆ. ಆದರೆ ತಂದೆಯ ಆ ಪ್ರತಿಜ್ಞೆ ನೆನಪಾದರೆ ಅಬ್ಬಾ ಇದೇನೋ ಅಪ್ಪ ಮಾಡಿಬಿಟ್ಟ ಅನಿಸಿತಂತೆ. ಪ್ರತಿಜ್ಞೆ ಮಾಡಿದ್ದನಲ್ಲ, ಪಿತುಪನು ಇದೇನಾ? ಹೌದು, ಇದೇನಾ ಬೇರೆ ನಂಬರ? ತಪ್ಪು ಓದ್ತಾ ಇದ್ದೀನ? ಇದೆ. ಪಿತುಪನು ಸುಮಿರಿ ಬಹುರಿ ಮನು ಚೋಬ. ತಂದೆಯ ಆ ಪ್ರತಿಜ್ಞೆ ನೆನಪಿಸ್ಕೊಂಡು ಅಬ್ಬಾ ತುಂಬ ದುಃಖ ಆಯ್ತಂತೆ, ಸ್ವಲ್ಪ ಬೇಜಾರಾಯಿತು. ಅಹಹ ತಾತ ದಾರುಣಿ ಹಠಾಣಿ. ಇದು ಏನಪ್ಪ ನೀನು ಏನೋ ದಾರುಣವಾದ ಅತ್ಯಂತ ಕಠೋರವಾದ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಿ. ಸಮುಜತ ನಹಿ ಕಚ್ಚು ಲಾಭನ ಹಾನಿ. ಯಾವುದು ಲಾಭವೇನು ನಷ್ಟವೇನು ನಿಮಗೆ ಯೋಚನೆ ಇಲ್ಲ.
ಲಾಭವೇನು ನಷ್ಟವೇನು ಯೋಚನೆ ಇಲ್ಲ. ಪ್ರತಿಜ್ಞಾ ರಾಜರು ಪರಾಕ್ರಮಿಗಳು ಸತ್ಯ ಎಲ್ಲ ಇದೇ ಹಿಡ್ಕೊಳ್ಳೋದು. ನಿಮ್ಮ ಸತ್ಯ ಮಾತು ಸತ್ಯನೇ ಹಿಡ್ಕೊಳ್ಳುವುದೇ ಹೊರತು ಬೇಕಾಗಿದ್ದೇನೋ ನೋಡಬೇಕಾಗಿಲ್ಲ. ಸತ್ಯನೇ ಮಾತಾಡುವುದಲ್ಲವೇ. ಸಮುಜತ ನಹಿ ಕಚ್ಚು ಲಾಭನ ಹಾನಿ ಸಚಿವ ಸಭೆಯ ಸಿಖದೇಯಿನ ಕೊಯ್. ಅಷ್ಟೇ ಅಲ್ಲದೆ ಮತ್ತೆ ಮೊದಲೇನೋ ಅಪ್ಪನ ಕುರಿತು ಯೋಚನೆ ಮಾಡಿದರು. ನಂತರ ಹೇಳ್ತಾರೆ, ಅಪ್ಪ ಇಷ್ಟು ಮಂತ್ರಿಗಳಿದ್ದಾರಲ್ಲ, ಒಬ್ಬರು ಹೇಳಬಾರದೆ ಅವರಿಗೆ, ಇಷ್ಟು ಮಂತ್ರಿಗಳಿದ್ದಾರೆ ಅಲ್ಲವೇ, ಮಂತ್ರಿಗಳೆಲ್ಲ ಒಬ್ಬೊಬ್ಬರು ಎಷ್ಟೆಷ್ಟು ಸಂಬಳ ತಗೊಳ್ಳಿ, ಒಬ್ಬರ 100 ಜನರು ಮಂತ್ರಿಗಳು, ಒಬ್ಬ ಮಂತ್ರಿ ಆದರೂ ಪುರೋಹಿತರಿದ್ದಾರೆ, ಮಂತ್ರಿಗಳಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಹೇಳಬಾರ್ದಾ? ಸಚಿವ ಸಭೆಯ ಸಿಖದೇಯಿನ ಕೊಯ್. ಈ ಸಂದರ್ಭಕ್ಕೆ ಹೇಳಬೇಕು. ಅವರು ಸಣ್ಣ ಮಗು, ಶಿವಧನುಸ್ಸು ಎತ್ತುತ್ತಾನೋ ಅಲ್ಲವೋ ಅದು ದೊಡ್ಡ ಕಠಿಣ ಪರೀಕ್ಷಾ. ಅದರಿಂದ ಅವರು ಯೋಗ್ಯನೇ ಆಗಿದ್ದಾನೆ. ರಾಜವಂಶ ಒಳ್ಳೆಯ ವಂಶ. ಯಾರು ಮಿಕ್ಕ ಜನರು ಅಬ್ಜೆಕ್ಷನ್ ಮಾಡಲ್ಲ ರಾಮನಿಗೆ ಕೊಟ್ಟು ಬಿಟ್ಟರೆ, ಏಕೆಂದರೆ ಅವರು ಎತ್ತಲೇ ಇಲ್ಲವಲ್ಲ, ಅವರು ಎತ್ತಲಿಲ್ಲ. ಅದರಿಂದ ಮಿಕ್ಕ ಜನರೇನೂ ಆಕ್ಷೇಪ ಮಾಡಲ್ಲ. ಅದರಿಂದ ನಾವು ಮಾಡಿಬಿಡೋಣ. ಮಂತ್ರಿಗಳು ಇವತ್ತು ಮಾತ್ರ ನಾನು ಪ್ರತಿಜ್ಞೆ ಬಿಡುತ್ತಾ ಇದ್ದೀನಿ ಎಂದು ಹೇಳಿಬಿಟ್ರೆ ಮುಗೀತದಲ್ಲವೇ. ಮಂತ್ರಿಗಳು ಹೀಗೆ ಹೇಳಿಬಿಟ್ರೆ ಮಾಡಬಹುದು. ಸೀತಾ ಯೋಚನೆ ನೋಡು. ಸಚಿವ ಸಭೆಯ ಸಿಖದೇಯಿನ ಕೋಯಿ ಬುದ್ಧ ಸಮಾಜ ಬಡ ಅನುಚಿತ ಹೋಯಿ. ಮಂತ್ರಿಗಳು ಮಂತ್ರಿಗಳು ಅವರಿಗೆ ಸ್ವಲ್ಪ ಹೇಳಿಸಬಹುದೇ? ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ, ಏನಾಗುತ್ತದೆ ನೋಡಿ. ಕಹಧನು ಕುಲಿಸಹು ಚಾಹಿ ಕಠೋರ ಕಹ ಶ್ಯಾಮಲ ಮೃದುಗಾತ ಕಿಶೋರ. ನೋಡು, ಈ ಶಿವಧನುಸ್ಸು ಎಷ್ಟು ಕಠೋರ ನೋಡಿ. ಈ ಸಣ್ಣ ಮಗು ಇದ್ದಾನೆ, 14-15 ವರ್ಷ, ಕೋಮಲ ಶರೀರ, ಇವನಲ್ಲಿ ಆ ಶಿವಧನುಸ್ಸೆಲ್ಲಿ? ಅದು ಇದು ಹೊಂದಲ್ಲ. ದೊಡ್ಡ ಕಲ್ಲಿಟ್ಟು ಆ ಕಲ್ಲೆತ್ತು ಎಂದು ಹೇಳಿದ ಹಾಗಿದೆ. ಆ ಕಲ್ಲು ಮೇಲೆ ಬಿದ್ದರೆ ಕೈಗೇನಾಗ್ತದೋ ಕಾಲಿಗೇನಾಗ್ತದೋ ಗೊತ್ತಿಲ್ಲ. ಕಹದನು ಕೊಲಿಸಹು ಚಾಹಿ ಕಠೋರ ಕಹ ಶ್ಯಾಮಲ ಮೃದುಗಾತ ಕಿಶೋರ ಬಿದಿಕೆ ಹಿ ಭಾಂತಿ ಧರಂ ಉರಧೀರ ಶಿರಸ ಸುಮನ ಕನ ಬೋಧಿ ಬಹೀರ. ಬ್ರಹ್ಮದೇವನ ಹೇಗೆ ಮನಸ್ಸಿಟ್ಕೊಂಡ ನೋಡಿ. ಬ್ರಹ್ಮದೇವನ ಬುದ್ಧಿ ಬಿದಿಕೆ ಹಿ ಭಾಂತಿ ಧರಂ ಉರಧೀರ. ಬ್ರಹ್ಮದೇವ ಆದರೂ ಮನಸ್ಸಿನಲ್ಲಿ ಹೇಗೆ ಧೈರ್ಯ ಇಟ್ಕೊಂಡು ಕೂತಿದ್ದ. ಇಷ್ಟೆಲ್ಲ ನೋಡ್ತಾ ಇದ್ದಾನೆ, ಅನ್ಯಾಯವಾಗ್ತಾ ಇಲ್ಲವಾ? ಸಣ್ಣ ಮಗುಕ್ಕೆ ಆ ದೊಡ್ಡ ಕೆಲಸ ಕಲ್ಲೆತ್ತು ಎಂದು ಹೇಳಿಬಿಡುವುದು. ಶಿರೀಷ ಸುಮನಕನ ಬೇದಿವ ಹೀರ. ಶಿರೀಷ ಪುಷ್ಪ ಅತ್ಯಂತ ಕೋಮಲವಾಗಿರುತ್ತದೆ. ಅದನ್ನು ವಜ್ರದಿಂದ ಭೇದ ಮಾಡ್ತಾರಂತೆ. ಅಬ್ಬಾ, ಕೋಮಲವಾದ ಪುಷ್ಪಕ್ಕೆ ಒಂದು ವಜ್ರದ ಅದೇನು ಸೂಚಿಯಿಂದ ಚುಚ್ಚುವುದು, ಅದು ಏನದು? ಸಕಲ ಸಭಾಕಯ ಮತಿ ಭಯ ಭೋರಿ. ಮಂತ್ರಿಗಳು ಹೇಳಲ್ಲ ಅಂದರೆ ಇಷ್ಟು ಜನರಿದ್ದಾರಲ್ಲ, ಯಾರಾದರೂ ಬಂದು ಹೇಳಬಹುದೇ? ಮಂತ್ರಿಗಳು ಹೇಳ್ತಾ ಇಲ್ಲ, ಅಪ್ಪ ಏನು ಯೋಚನೆ ಮಾಡ್ತಾ ಇಲ್ಲ, ಮಂತ್ರಿಗಳು ಹೇಳ್ತಾ ಇಲ್ಲ, ಅವರಿಗೆ ಕುಟುಂಬ ಏನು ಹೇಳ್ತಾರೆ, ಪುರೋಹಿತರು ಅವರು ಹೇಳ್ತಾ ಇಲ್ಲ, ಜನರಲ್ ಪಬ್ಲಿಕ್ ಆದರೆ ಹೇಳಬೇಕು, ಅವರು ಹೇಳ್ತಾ ಇಲ್ಲ. ಏನಾಯಿತು ಅನ್ನೋ ಎಲ್ಲರೂ ಹುಚ್ಚಾಗಿಬಿಟ್ರು. ಏನು ಇವತ್ತು ಏನೋ ಎಲ್ಲರಿಗೂ ಏನಾಗಿಬಿಟ್ಟಿತ್ತು, ಎಲ್ಲರೂ ಹುಚ್ಚಾಗಿಬಿಟ್ರೆ ಎಲ್ಲರೂ ನೋಡ್ತಾ ಇದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ಸೀತೆಗೆ ಅನಿಸಿತಂತೆ, ಎಲ್ಲರಿಗೂ ಹುಚ್ಚಾಗಿಬಿಟ್ಟರು ನೋಡಿ. ಸಕಲ ಸಭಾಕಯ ಮತಿಭಯ ಭೋರಿ. ಎಲ್ಲರೂ ಸಭೆಯಲ್ಲಿ ಕೂತಿರುವಂಥ ಮನುಷ್ಯರೆಲ್ಲ ಹುಚ್ಚಾಗಿಟ್ರೆ ಅಪಮುಹಿ ಸಂಭು ಚಾಪಗತಿ ತೋರಿ. ಈಗ ಯಾರನ್ನು ಕೇಳಿದರೂ ಪ್ರಯೋಜನವಿಲ್ಲ. ಕೊನೆಗೆ ಹೇಳ್ತಾ ಇದ್ದೀನಿ, ಅಯ್ಯೋ ಶಿವಚಾಪ, ಈಗ ನೀನೇ ಗತಿ. ಈಗ ಎಲ್ಲರನ್ನು ಕೇಳಿದರೂ ಎಲ್ಲರಿಗೂ ಅಪ್ಪನೂ ಯೋಚನೆ ಮಾಡಿದೆ, ಅಪ್ಪ ಏನು ಮಾಡಲಿಲ್ಲ. ಪುರೋಹಿತರು, ಮಂತ್ರಿಗಳು, ಪಬ್ಲಿಕ್ಕು ಎಲ್ಲರನ್ನು ಕೇಳಿ ಬೇಜಾರಾಯ್ತು. ಈಗ ಶಿವಚಾಪ ಅಂದರೆ ಶಿವಧನುಸ್ಸು, ಶಿವ ಬಿಲ್ಲು, ನಿನ್ನನ್ನೇ ಬೇಡ್ಕೊಳ್ತಾ ಇದ್ದೀನಿ, ನೀನೇ ಸ್ವಲ್ಪ ಹಗುರವಾಗು, ನನ್ನ ಬೇಡಿಕೆ ಕೇಳಿಕೊಂಡು ನೀನೇ ಸ್ವಲ್ಪ ಹಗುರವಾಗು. ಈಗ ಬೇರೆ ಯಾರೂ ಗತಿ ಇಲ್ಲ, ನೀನೇ ಗತಿ. ನಿಜ ಜಡತ ಲೋಗನ ಪರಡಾರಿ. ಏನು ಮಾಡಬೇಕು? ಶಿವಧನುಸ್ಸು ಕಬ್ಬಿನದಂದರೆ ಸ್ವಲ್ಪ ಸ್ವಭಾವದಿಂದ ಅದಕ್ಕೆ ಜಡತ್ವ, ಭಾರ ಇರುತ್ತದಲ್ಲ. ಜಡತ ಅಂದರೆ ಗೊತ್ತಲ್ಲವೇ, ಭಾರ ಇರುತ್ತದೆ, ಕಲ್ಲಿನ ಹಾಗೆ ಜಡತ್ವ. ಮರಿ ಈ ಜಡತ ಇದ್ದೇ ಇದಲ್ಲವೇ, ಹಗುರ ಮಾಡಬೇಕಂದ್ರೆ ಹೇಗೆ ಆಗಬೇಕು? ಜಡತ್ವ ಬಿಟ್ಕೊಳ್ಳಬೇಕಂದ್ರೆ ಎಲ್ಲಿ ಬಿಡಬೇಕು? ನಿಜ ಜಡತ ಲೋಗನ ಅಂದ್ರೇನು? ಓ ಶಿವಧನುಸ್ಸ, ಎಲೈ ಶಿವಧನುಸ್ಸೇ, ನಿನ್ನ ಜಡತ್ವವನ್ನು ತೆಗೆದುಬಿಟ್ಟು ಕೆಲವರು ಮನುಷ್ಯರ ಮೇಲೆ, ಕೆಲವರು ಬುದ್ಧಿಹೀನರು ಇರುತ್ತಲ್ಲ ಅವರ ಮೇಲೆ ಹಾಕು, ನೀನು ಹಗುರವಾಗಿ ಬಿಡು. ನೀನು ಹಗುರವಾಗಿ, ನಿನ್ನ ಕಠೋರತೆ ಇರುತ್ತದೆ ನೋಡಿ, ಕೆಲವರು ಮೂರ್ಖರು ಇರ್ತಾರೆ, ಅವರ ಮೇಲೆ ಹಾಕಿಬಿಡು. ನೀನು ಹಗುರವಾಗಿರು. ನಿಜ ಜಡತ ಲೋಗನ ಪರಡಾರಿ ಹೋಹಿ ಕರುವ ರಘುಪತಿ ನಿಹಾರಿ. ಸ್ವಲ್ಪ ರಾಮಚಂದ್ರನನ್ನು ನೋಡಿಕೊಂಡು ಹಾಗೂ ನಿನಗೆ ಕೀರ್ತಿ ಬರುತ್ತದೆ ನೋಡಿ, ನಿನ್ನನ್ನು ಮೆಚ್ಚಿಕೊಳ್ತಾರೆ ಎಲ್ಲರೂ. ಅಯ್ಯೋ ರಾಮಚಂದ್ರನ ಕೈ ಸ್ಪರ್ಶ, ನೆನೆದು ರಾಮಚಂದ್ರನ ಕೈ ಸ್ಪರ್ಶದಿಂದ ನಿನಗೆ ಒಳ್ಳೆಯದಾಗುತ್ತದೆ. ಅಪ್ಪ,
ಮೈ ಗಾಡ್. ಬಾ. ಶಿವಧನುಸ್ಸಕ್ಕೆ ಹೇಳುವುದು, ನೀವು ಭಾರ ಕಮ್ಮಿ ಆದರೆ ನಿಜ ಜಡತಾ ಲೋಗನ ಪರ ಡಾರಿ ಹೋಹಿ ಹರುವ ರಘುಪತಿ ನಿಹಾರಿ. ರಾಮಚಂದ್ರನನ್ನು ನೋಡಿ ಆದರೂ ಅವರಿಗೋಸ್ಕರ ಹಾಗೂ ಅವರ ಕೈ ನಿನ್ನ ಮೇಲೆ ಬಿದ್ದು ಎತ್ತಿದ್ದರೆ ನಿಮಗೆ ಒಳ್ಳೆಯದು, ನಿಮಗೆ ಒಳ್ಳೆಯ ಕೀರ್ತಿ ಬರುತ್ತದೆ. ರಾಮಚಂದ್ರನ ಸ್ಪರ್ಶದ ಅನುಗ್ರಹ ನಿನಗೆ ಸಿಗ್ತದೆ, ಅದರಿಂದ ಸ್ವಲ್ಪ ಅದಾದರೂ ಮಾಡು ಎಂದು ಶಿವಧನುಸ್ಸನ್ನೇ ಬೇಡ್ಕೊಂಡು ಬಿಟ್ಟಳು ಅಲ್ಲವೇ. ಅಮ್ಮಯ್ಯ. ಅತಿ ಪರಿತಾಪಸೀಯ ಮನಮಾಹಿ. ಹೀಗೆ ಸೀತಾ ಮನಸ್ಸಿನಲ್ಲಿ ಅತ್ಯಂತ ಪರಿತಾಪ, ದುಃಖ ಇತ್ತು. ಲವ ನಿಮೇಷ ಜುಗ ಸಂಯಮ ಜಾಹಿ. ಒಂದೊಂದು ಸೆಕೆಂಡು ಯುಗಗಳ ಹಾಗೆ ನಡೆಯುತ್ತಾ ಇದೆ. ರಾಮಚಂದ್ರನ ನಡ್ಕೊಂಡು ಬರ್ತಾ ಇದ್ದಾನೆ. ಒಂದೊಂದು ಸೆಕೆಂಡು ಏನಾಗ್ತದೋ ಯಾವಾಗ ಎಂದು ಒಂದೊಂದು ಸೆಕೆಂಡ್ ಅವರು ಎಷ್ಟೋ ವರ್ಷಗಳು ನಡೆದಂತೆ ಅನಿಸುತ್ತಾ ಇದೆ ಸೀತಾ ಮನಸ್ಸಿಗೆ. ಪ್ರಭು ಹಿಚಿತ ಇಪು ನಿಚಿತ ಮಹಿ. ರಾಮಚಂದ್ರನ್ ನೋಡುತ್ತಾ ಇದ್ದಾಳೆ, ಮತ್ತು ಭೂಮಿ ನೋಡುತ್ತಾಳೆ, ರಾಮನ್ ನೋಡುತ್ತಾಳೆ, ಭೂಮಿ ನೋಡುತ್ತಾಳೆ ಸೀತಾ. ರಾಜತ ಲೋಚನ ಲೋಲ ಖೇಲತ ಮನಸ್ಸಿ ಜಮೀನ ಜುಗ ಜನುಬಿದು ಮಂಡಲ ಡೋಲ. ಆಯಿತು. ಗಿರಾ ಅಲಿನಿ ಸುಮುಖ ಪಂಕಜರೋಕಿ ಪ್ರಗಟನಲ ಜನಿಸಾ ಅವಲೋಕಿ. ಗಿರಾ ಅಲಿನಿ ಮುಖ ಪಂಕಜರೋಕಿ ಪ್ರಗಟನಲ ಜನಿಸಾ ಅವಲೋಕಿ. ಲೋಚನ ಜಲುರಹ ಲೋಚನ ಕೋನ ಜೈಸೆ ಪರಮ ಕೃಪನ ಕರಸೋನ. ಕಣ್ಣೀರಲ್ಲೇ ನಿಂತು ಹೋಯ್ತಂತೆ. ಪ್ರಗಟನ ಲಾಜನಿಸ ಅವಲೋಕಿ. ಸಕುಚಿ ಬ್ಯಾಕುಲ ಎಲ್ಲ ವರ್ಣನ. ಸಕುಚಿ ಬ್ಯಾಕುಲ ತಾ ಬಡಿ ಜಾನಿ ಧರಿಧೀರಜು ಪ್ರತೀತಿ ಉರ ಆನಿ. ಕೊನೆಗೆ ಧೈರ್ಯವನ್ನು ಮಾಡಿಕೊಂಡು ತನ್ನ ಮನ ಬಚನ ಮೋರಪನು ಸಾಚ ರಘುಪತಿ ಪದ ಸರೋಜ ಚಿತುರಾಚ. ಕೊನೆಗೆ ತನ್ನ ಮನಸ್ಸು, ಧನ, ಮನ ಎಲ್ಲ ರಾಮಚಂದ್ರನ ಚರಣ ಮೇಲೆ ಸಮರ್ಪಿಸಿ, ಈಗ ನೀನೇ ಗತಿ ಎಂದು ಸಮರ್ಪಿಸಿಬಿಟ್ಟು. ತೌ ಭಗವಾನು ಸಕಲವುರ ಬಾಸಿ ಕರಿಹಿ ಮೋಹಿ ರಘುಬರ ಕೈದಾಸಿ. ಅದರಿಂದ ಭಗವಂತ ನನಗೆ ಸಕಲವುರ ಬಾಸಿ, ಎಲ್ಲರ ಅಂತರಾತ್ಮನಾಗಿರುವ ಭಗವಂತ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನಗೆ ರಾಮಚಂದ್ರನಿಗೆ ನನ್ನನ್ನು ಸಮರ್ಪಿಸು ಎಂದು ಸೀತಾ ಬೇಡ್ಕೊಂಡು. ಕರಹಿ ಮೋಹಿ ರಘುಬರ ಕೈದಾಸಿ. ಜಹಿ ಪರ ಸತ್ಯ ಸನೇಹು ಸೋತೆ ಹಿ ಮಿಲಯಿನ ಕಚು ಸಂದೇಹು. ಪ್ರಭುತನ ಚಿತಯಿ ಪ್ರೇಮತನ ಠಾನ ಕೃಪಾ ನಿಧಾನ ರಾಮ ಸಬುಜಾನ. ಇದೆಲ್ಲ ಆಯಿತು. ಮುಂದಿನ ಜಹಿ ಪರ ಸತ್ಯ ಸನೇಹು ಯಸ್ಯ ಯಸ್ಮಿನ್ ಭವತ್ಯೇವ ಪ್ರೀತಿ ಸತ್ಯ ಸ್ವರೂಪಿಣಿ ಸತಂ ಮಿಲತ್ತೇವ ಚಾತ್ರ ಕಾಪಿ ಶಂಕಾ ನ ವಿದ್ಯತೆ. ಯಾರಿಗೆ ಯಾವ ವಸ್ತು ಮೇಲೆ ನಿಜವಾದ ಮನಸ್ಸಿರುತ್ತದೋ, ಭಕ್ತಿ ಇರುತ್ತದೋ, ಜಹಿ ಪರ ಸತ್ಯ ಸನೇಹು, ನಿಜವಾದ ಪ್ರೇಮ, ಯಾರಿಗೆ ಯಾವ ವಸ್ತು ಮೇಲೆ ನಿಜವಾದ ಪ್ರೇಮ ಇರುತ್ತದೋ ಅದು ಹಾಗೆ ಬಿಡ್ತದೆ. ಸೋತೆಹಿ ಮಿಲಯಿನ ಕಚು ಸಂದೇಹು, ಅದರಲ್ಲಿ ಸಂದೇಹವಿಲ್ಲ. ಅಂದರೆ ಇರುವಾಗ ನಿಜವಾದ ಭಕ್ತಿ ಇರಬೇಕು. ನಿಜವಾದ ಭಕ್ತಿ ಇದ್ದರೆ ಅದು ಸಾಧಿಸಬಹುದು. ಪ್ರಭುತನ ಚಿತಯಿ ಪ್ರೇಮತನ ಠಾನ ಕೃಪಾ ನಿಧಾನ ರಾಮ ಸಬುಜಾನ. ಅಂತರಾತ್ಮ ಸಾಕ್ಷಿ ಸ್ವರೂಪ ಪರಮಾತ್ಮ ಸೀತಾ ಮನಸ್ಸಿನಲ್ಲಿ ಏನಿದೆಯೋ ಎಲ್ಲ ತಿಳ್ಕೊಂಡು ಅವರಿಗೆಲ್ಲ ಗೊತ್ತಾಯಿತು. ದೃಷ್ಟ್ವಾ ಪ್ರಭೋರ್ವರ್ಷ್ಮ ನಿಶ್ಚಿತಂ ಪ್ರೇಮ ಸೋಕರೋ ಕೃಪಾ ನಿಧಾನಂ ರಾಮೋಪಿ ಸಕಲಂ
ಪ್ರತಿಬುದ್ಧವಾನ್ ಸೀತ ಮನಸ್ಸಿನಲ್ಲಿರುವುದಂತ ರಾಮಚಂದ್ರ ಸ್ವಯಂ ಅರ್ಥ ಮಾಡಿಕೊಂಡ. ಮಂಡು ಸಿಯ ಹಿಬಿಲೋಕಿತ ಕೆವುಧನು ಕಯಸೆ ಚಿತವಗರರು ಲಘು ಬ್ಯಾಲಹಿ ಜಯಸೆ. ಸೀತೆಯನ್ನು ನೋಡಿದ ರಾಮಚಂದ್ರ. ನಂತರ ಸೀತೆಯನ್ನು ನೋಡಿದ ನಂತರ ಧನುಸ್ಸನ್ನು ನೋಡಿದ, ಬಿಲ್ಲನ್ನು ನೋಡಿದರೆ ಆ ರಾಮಚಂದ್ರನ ನೋಟದಿಂದಲೇ ಆ ಬಿಲ್ಲು ಹಗುರವಾಗಿ ಬಿಟ್ಟಿತಂತೆ. ಲೋಕತ ಬೈನತೇಯಲಗು ವಿಷಧರ ಯಥಾ ಚಿತವ ಗರುಡಲಗು ಬ್ಯಾಲಹಿ ಕಯಸೆ. ಅಂದರೆ ಹೇಗೆ ನೋಡಿದ ಅಂದರೆ, ಗರುಡ ಹಾವನ್ನು ನೋಡಿದರೆ ಹೇಗಿರುತ್ತಾನೆ, ಗರುಡನಿಗೆ ಹಾವು ನೋಡಿದ್ರೆ ಹಾಗೆ ತಕ್ಷಣ ಹಿಡ್ಕೊಂಡು ಬಿಟ್ಟು ಎಷ್ಟು ದೊಡ್ಡ ಹಾವಾದರೆ ಎತ್ಕೊಂಡು ಹೋಗ್ತಾನೆ. ಹಾಗೆ ಅದು ನೋಡಿದ್ದರೆ ಇದು ಗರುಡ ಅಷ್ಟು ಪರಾಕ್ರಮಿ, ಸುಮ್ಮನೆ ಎತ್ತಿತೀನಿ ಅಂದ್ಕೊಂಡ. ಲಖನಲ ಕೆವು ರಘು ಬಂಸ ಮನಿ ತಾಕೆವು ಹರಕೋ ದಂಡ ಪುಲಕಿಗಾತ ಬೋಲೆ ಬಚನ ಚರಣ ಚಾಪಿ ಬ್ರಹ್ಮಾಂಡ. ಈಗ ಲಕ್ಷ್ಮಣ ನೋಡಿದ, ರಾಮಚಂದ್ರ ಅಲ್ಲಿಗೆ ಹತ್ತಿರಕ್ಕೆ ತಲುಪಿದ, ಶಿವಧನುಸ್ಸಕ್ಕೆ ಹತ್ತಿರಕ್ಕೆ ತಲುಪಿದ. ಶಿವಧನುಸ್ಸನ್ನು ಒಂದು ಸಲ ನೋಡಿದ, ನೋಡಿ ಅವನಿಗೆ ಪುಲಕಾವಲಿ ಆಯಿತಂತೆ. ಅಯ್ಯೋ ರಾಮಚಂದ್ರ ಬಂದ, ಶಿವಧನುಸ್ಸು ಎತ್ತಲಕ್ಕೆ ಇಷ್ಟು ಈಗ ಸಫಲವಾಗುತ್ತಾನೆ ಎಂದು ನೋಡಿ ಅವರಿಗೆ ಆನಂದವಾಯಿತಂತೆ. ಚರಣ ಚಾಪಿ ಬ್ರಹ್ಮಾಂಡ ದಿಸಿ ಕುಂಜರಹಿ ಕಮಟ ಅಹಿ ಕೋಲ. ಈಗ ಲಕ್ಷ್ಮಣ ಆಜ್ಞೆ ಕೊಡ್ತಾ ಇದ್ದಾನೆ ಎಲ್ಲರಿಗೆ. ಯಾರಿಗೆ? ಲಕ್ಷ್ಮಣ ಎಲ್ಲರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಅಷ್ಟ ದಿಕ್ಪಾಲಕರೇ, ನೀವೆಲ್ಲರೂ ನಿಮ್ಮ ಜಾಗದಲ್ಲಿ ಗಟ್ಟಿಯಾಗಿ ನಿಂತುಕೊಂಡು, ರಾಮ ಶಿವಧನಸ್ಸು ಎತ್ತಿದ್ದರೆ ಭೂಮಿ ಅಲಗಾಡ್ತದೆ, ನಿಮ್ಮ ತಲೆ ಮೇಲೆ ಇರುವ ಭೂಮಿ ಬಿದ್ದು ಹೋಗುತ್ತದೆ, ಜೋಪಾನ ಗಟ್ಟಿಯಾಗಿ ಹಿಡ್ಕೋ. ಏನು ಅಂದ್ಕೊಂಡಿದ್ದೀರಿ? ಎಲ್ಲರಿಗೆ ಮೊದಲೇ ಆಜ್ಞೆ ಕೊಡ್ತಾ ಇದ್ದಾನೆ, ಸರಿಯಾಗಿ ನಿಂತ್ಕೊಂಡು. ಏಕೆಂದರೆ ಎಲ್ಲೋ ಹೀಗೆ ಆರಾಮಾಗಿ ಕೂತಿರ್ತಾ ಇದ್ದರೆ ಬಿದ್ದೇ ಹೋಗುತ್ತೆ, ನೀವೇ ಬಿದ್ದು ಹೋಗ್ತೀರಿ. ಅಷ್ಟ ದಿಕ್ಪಾಲಕರು, ಅಷ್ಟ ಗಜಗಳಿಗೆ ಎಲ್ಲರಿಗೆ ಲಕ್ಷ್ಮಣ ಆಜ್ಞೆ ಕೊಡ್ತಾ ಇದ್ದಾನೆ. ಬ್ರಹ್ಮದೇವನಿಗೆ ಏನಪ್ಪ ಸ್ವಲ್ಪ ನಿನ್ನ ಮುದುಕ, ನೀನು ನಿದ್ದೆ ಹೋಗಬೇಡ, ಚೆನ್ನಾಗಿ ಕೂತಿರು. ನೋಡಿ ರಾಮಚಂದ್ರ ಶಿವಧನುಸ್ಸು ಎತ್ತುತ್ತಾನೆ, ಏನಾಗ್ತದೋ ನೋಡಿ. ಸೂರ್ಯನಿಗೆ ಚಂದ್ರನಿಗೆ ಹೇಳ್ತಾನೆ, ಸೂರ್ಯ ನಡ್ಕೊಂಡು ಹೋಗ್ತಾ ಹೋಗ್ತಾ ಅವ್ರಿಗೇನು ದಾರಿ ತಪ್ಪುತ್ತಾನೋ ಏನೋ, ಅಲ್ಲವೇ ಸೂರ್ಯ ದಾರಿ ತಪ್ಪುತ್ತಾನೋ ಏನೋ, ಇನ್ನೂ ಏನು ಗಾಲಿಗೆ ಏನಾಗುತ್ತದೋ, ಪಂಚಭೂತಗಳಿಗೆ ಏನಾಗ್ತದೋ, ಎಲ್ಲ ಪಂಚಭೂತಗಳಿಗೆ ಗಾಲಿ, ನೀನು ಹೆದರ್ಕೊಂಡು ಏನಾಗಬೇಡ. ಅಗ್ನಿ, ಏನೇನು ವಾಯು, ಸೂರ್ಯ, ಪೃಥ್ವಿಗೆ ಹೇಳಿಬಿಟ್ಟ, ನೋಡು ನೀನು ಪೃಥ್ವಿ ಎಲ್ಲರಿಗೆ ಕೆಳಗೆ ಇದ್ದೀವಿ, ನೀವು ಅಲಗಾಡಿ ಭೂಕಂಪ ಮಾಡಿಬಿಟ್ರೆ ಜನರೆಲ್ಲ ಸತ್ತು ಹೋಗ್ತಾರೆ, ಹಾಗೇನು ಮಾಡಬೇಡ, ನೀವು ಹೆದರ್ಕೊಳ್ಳಬೇಡ, ನೀವು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊ. ಎಲ್ಲರಿಗೆ, ಪಂಚಭೂತಗಳಿಗೆ, ಅಷ್ಟ ದಿಕ್ಪಾಲಕರಿಗೆ ಎಲ್ಲರಿಗೆ ಲಕ್ಷ್ಮಣ ನೀವು ಸ್ವಲ್ಪ ಜೋಪಾನ ಸರಿಯಾಗಿ ನಿಂತ್ಕೋ. ಅಲರ್ಟ್, ಸ್ಟ್ಯಾಂಡರ್ಡ್ ಟೀಸ್ ಏನು ಹೇಳ್ತಾರೆ, ಸ್ಟ್ಯಾಂಡರ್ಡ್ ಟೀಸ್ ಹೇಳ್ತಾರೆ, ಅಲ್ಲ ಅಟೆನ್ಷನಾ, ಸ್ವಲ್ಪ ಅಟೆನ್ಷನ್ ಆಗಿರಿ ಎಂದು ಲಕ್ಷ್ಮಣ ಎಲ್ಲರಿಗೆ ಒಂದು ಡ್ರಿಲ್ ಮಾಸ್ಟರ್ ಹೇಳ್ತಾರೆ ನೋಡಿ. ಲಕ್ಷ್ಮಣ ಡ್ರಿಲ್ ಮಾಸ್ಟರ್ ಹಾಗೆ ಹೇಳಿಬಿಡ್ತಾ ಇದ್ದಾನೆ. ದಿಸಿ ಕುಂಜರ ಹಿ ಕಮಟ ಅಹಿ ಕೋಲ ಧರಹು ಧರಣಿ ಧರಿ ಧೀರನ ಡೋಲ. ಧರಣು ಧರಿ, ಭೂಮಿಯನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋ, ಧೈರ್ಯವನ್ನು ಕಲ್ಕೊಳ್ಳಬೇಡ. ಶಿವಧನುಸ್ಸು ಎತ್ತಿದ್ದರೆ ಡಾಮ್ ಎಂದು ಶಬ್ದ ಆಗ್ತದೆ, ಆವಾಗ ನೀವೆಲ್ಲರೂ ಹೆದರ್ಕೊಂಡು, ಅಯ್ಯೋ ಎಲ್ಲಿಂದ ಶಬ್ದ ಬಂತು ಅಂತ ಹೆದರ್ಕೊಂಡು ಬಿಟ್ಟು ನೀವು ಅಲಗಾಡಿಬಿಟ್ರೆ ಭೂಮಿ ಬೀಳುತ್ತದೆ. ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊ ಎಂದೆ, ಧೈರ್ಯದಿಂದ ಇರು. ಇದು ರಾಮಚಂದ್ರನೇ ಎತ್ತುತ್ತಾನೆ, ಯಾರೋ ಅಲ್ಲ. ಧೈರ್ಯದಿಂದ ಇರು. ರಾಮಚಹಿ ಶಂಕರ ಧನು ತೋರ. ಶ್ರೀರಾಮಚಂದ್ರ ಶಂಕರ ಧನುಸ್ಸು ಶಿವಧನುಸ್ಸು ಎತ್ತಿ ಹೀಗೆ ಅದನ್ನು ಬಿಸಾಕಿ ಅದನ್ನು ಮುರಿದು ಹಾಕ್ತಾನೋ ಏನೋ. ಅದರಿಂದ ಹೋಹು ಸಜಗಸುನಿ ಆಯಸ್ಸು ಮೋರ. ಎಲ್ಲರೂ ಏನದು ಜೋಪಾನವಾಗಿ ನಿಂತ್ಕೊಂಡು ಎಚ್ಚರಿಕದಿಂದ ಇರಿ, ನಾನು ಆಜ್ಞೆ ಕೊಡ್ತಾ ಇದ್ದೀನಿ, ನನ್ನ ಮಾತು ಕೇಳೋ ಎಲ್ಲರೂ, ನಾನೇ ಆಜ್ಞೆ ಕೊಡ್ತಾ ಇದ್ದೀನಿ ನೋಡಿ. ಸುನಿ ಆಯಸ್ಸು ಮೋರ, ನನ್ನ ಆಜ್ಞೆ ಕೇಳಿ ನೀವೆಲ್ಲರೂ ಎಚ್ಚರಿಕದಿಂದ ಇರಿ. ಹೋಹು ಸಜಗಸುನಿ ಆಯಸ್ಸು ಮೋರ. ಲಕ್ಷ್ಮಣ ಎಲ್ಲರಿಗೆ ಆಜ್ಞೆ ಕೊಟ್ಟ. ಚಾಪ ಸಮೀಪ ರಾಮ ಜಬ ಆಯೆ. ರಾಮ ಶಿವನ ಹತ್ತೆ. ಶಿವ ಆವಾಗ ನಡ್ಕೊಂಡು ಬರ್ತಾ ಇದ್ದಾನೆ, ಈಗ ಬಂದ. ಈಗ ಶಿವಧನುಸ್ಸಿಗೆ ತಲುಪಿದ. ಚಾಪ ಸಮೀಪ ರಾಮ ಜಬ ಆಯೆ ನರ ನಾರಿನ ಸುರ ಸುಕೃತ ಮನಾಯೆ. ಜನರು ಅಂದ್ಕೊಂಡ್ರೆ ಹಬ್ಬ ಒಳ್ಳೆಯದಾಯ್ತಪ್ಪ, ನಮ್ಮ ಎಷ್ಟು ಜನ್ಮಗಳ ಪುಣ್ಯ ಎಷ್ಟು ಜನ್ಮಗಳ ಪುಣ್ಯವೋ, ಇವತ್ತು ರಾಮಚಂದ್ರ ಶಿವಧನುಸ್ಸಕ್ಕೆ ಹತ್ತಿರಕ್ಕೆ ಬಂದ, ಈಗ ಎತ್ತೇ ಬಿಡ್ತಾನೆ. ಆಹಾ, ನಾವು ನೋಡ್ತೀವಿ, ಅದು ಬಿಟ್ಟರೆ ಇನ್ನೇನಿಗೆ ಶಿವ ಕಲ್ಯಾಣ, ರಾಮಚಂದ್ರ ಕಲ್ಯಾಣ, ಸೀತಾರಾಮ ಕಲ್ಯಾಣ ಹಾಗೇ ಬಿಡ್ತದೆ. ಅದೆಲ್ಲ ನಾವು ಕಣ್ಣಾರ ನೋಡ್ತೀವಿ, ನಮಗದು ಆನಂದ ಅಲ್ಲವೇ. ಅದು ಅವರು ಬಂದಿದ್ದು ಅವರ ಕೆಲಸಕ್ಕೋಸ್ಕರ ಅವರು ಬಂದಿದ್ದಾರೆ. ಸಬಕರ ಸಂಸವ ಅರು ಅಜ್ಞಾನು ಮಂದ ಮಹೀಪನಕರ ಅಭಿಮಾನು. ಈಗ ರಾಮಚಂದ್ರ ಶಿವಧನುಸ್ಸು ಎತ್ತಿದ್ದಾಗ, ಶಿವಧನುಸ್ಸು ಭಾರವಾಗಿರುತ್ತದಲ್ಲ. ಭಾರ ಅಂದರೆ ಏನು? ಇವ ಈ ಜನರದಲ್ಲಿರುವಂಥ ಅಜ್ಞಾನ, ಮೋಹ, ದುಃಖಗಳು, ಸಂಸಾರ, ಪಾಪ ಎಲ್ಲ ಅದರಲ್ಲಿರುತ್ತದೆ.
ಅದರ ಜೊತೆಗೆ ಶಿವಧನುಸ್ಸನ್ನು ಮುರಿದು ಹಾಕುವಾಗ ಎಲ್ಲರ ಅಜ್ಞಾನ, ಮೋಹ, ಅಭಿಮಾನ ಎಲ್ಲವನ್ನು ಅದರ ಜೊತೆಗೆ ಒಡೆದು ಹಾಕ್ತಾನೆ ರಾಮಚಂದ್ರ. ಅಂದರೆ ಸಬಕರ ಸಂಸವು ಉರ ಅಜ್ಞಾನ, ಎಲ್ಲರ ಮನಸ್ಸಿನಲ್ಲಿರುವ ಸಂದೇಹ. ರಾಮಚಂದ್ರ ಎತ್ತುತ್ತಾನಾ ಅಲ್ಲವಾ? ರಾಮಚಂದ್ರ ಶಿವಧನುಸ್ಸು ಎತ್ತಿ ಅದನ್ನು ಮುರಿದು ಹಾಕ್ತಾನೆ ಅಂದರೆ ಏನೇನು ಇದು ನೋಡಿ. ತುಳಸಿದಾಸ ಶಿವಧನುಸ್ಸನ್ನು ಮುರಿದು ಹಾಕುವುದು ಅಂದರೆ ಮೊದಲಿನಿಂದ ಹೇಳಿದ್ದೀವಿ, ವಾಲ್ಮೀಕಿ ರಾಮಾಯಣದಲ್ಲಿ ಶಿವಧನುಸ್ಸು ಎತ್ತುತ್ತಾನೆ, ಅದೇ ಮುರಿದು ಹೋಗ್ತದೆ. ಇವರೇನು ಹೇಳ್ತಾನೆ, ಶಿವಧನುಸ್ಸನ್ನು ಮುರಿದು ಹಾಕುವುದೇ ಬೇಕು ಎಂದು ಹೇಳ್ತಾನೆ. ಮೊದಲಿನಿಂದ ಶಿವಧನುಸ್ಸನ್ನು ಮುರಿದು ಹಾಕುವುದು ಏಕೆ ಅಂದರೆ ಶಿವಧನುಸ್ಸಿನಲ್ಲಿ ಒಂದು ಭಾರ ಇದೆ ನೋಡಿ. ಜನರ ಅಜ್ಞಾನ, ಸಂದೇಹ, ಮೋಹ, ಅಹಂಕಾರ, ಅಭಿಮಾನ ಇದೆಲ್ಲ ಜನರದು, ಅದೆಲ್ಲ ಶಿವಧನುಸ್ಸು ಮೇಲೆ ಇದ್ದಂತೆ. ಇದನ್ನು ಮುರಿದು ಹಾಕಿದ್ರೆ ಜನರ ಮನಸ್ಸಿನಲ್ಲಿರುವ ದುಃಖ, ಅಜ್ಞಾನ, ಮೋಹ ಅದೆಲ್ಲ ಒಡೆದು ಹಾಕ್ತಾನೆ. ಅದಕ್ಕೋಸ್ಕರ ತುಳಸಿದಾಸ ಹೇಳಿದ ಮುರಿದು ಹಾಕುವುದು ಏಕೆ ಹೇಳಿದ ಅಂದರೆ ಇದಕ್ಕೋಸ್ಕರ, ಈ ಕಾರಣಕ್ಕೋಸ್ಕರ ಹೇಳಿದ. ಅದರಿಂದ ನೋಡಿ, ಜನರಲ್ಲಿರುವ ಸಂದೇಹ ಮತ್ತು ಮನಸ್ಸಿನಲ್ಲಿರುವ ಸಂಸಾರದ ಅಜ್ಞಾನ, ಪರಮಾತ್ಮದ ಅಜ್ಞಾನ, ಮಂದ ಮಹೀಪನಕರ ಅಭಿಮಾನ. ಈಗ ಅಜ್ಞಾನಿಗಳು, ಅಹಂಕಾರಿಗಳಾದ ರಾಜಕುಮಾರರಿದ್ದರು ನೋಡಿ. ರಾಜಕುಮಾರರಲ್ಲಿ ಕೆಲವರು ಸಜ್ಜನರು, ಧರ್ಮಾತ್ಮರು, ರಾಮಭಕ್ತರಿದ್ದಾರೆ. ಅವರು ಮಾತ್ರ ರಾಮನೇ ಮಾಡಬೇಕು ಎಂದು ಭಕ್ತಿಯಿಂದ ನೋಡ್ತಾ ಇದ್ದಾರೆ. ಈಗ ಮಿಕ್ಕ ಅಭಿಮಾನಿಗಳಿದ್ದಾರೆ ನೋಡಿ, ಏನಾಗುತ್ತದೆ, ಸುಮ್ಮನೆ ಹುಡುಗ ಮಾಡ್ತಾನ, ಸುಮ್ಮನೆ ಅವರು ಹೋಗ್ತಾ ಇದ್ದಾನೆ, ನಮಗಿಂತ ಹೆಚ್ಚು ಅಪಮಾನದಿಂದ ಬರ್ತಾನೆ ಅಂದ್ಕೊಂಡ್ರವರು. ನಾವು ಸ್ವಲ್ಪ ಆದರೂ ಬಂದಿದ್ದೀವಿ, ನಮಗೆ ಸ್ವಲ್ಪ ನಾಚಿಕೆ ಆಯ್ತಲ್ಲ, ಈಗ ನಮಗಿಂತ 100 ಪಟ್ಟು ನಾಚಿಕೆ ಆಗ್ತದೆ ಅವನಿಗೆ. ಅದು ಮುಟ್ಟಕ್ಕೆ ಆಗಲ್ಲವೋ ಅಥವಾ ಕೆಳಗೆ ಬೀಳುತ್ತಾನೋ, ಕೈಕಾಲು ಮುರಿದು ಶಿವಧನುಸ್ಸು ಮುರಿದು ಹಾಕಲ್ಲ, ಇವನೇ ಕೈಕಾಲು ಮುರಿದು ಹಾಕ್ಕೊಳ್ತಾನೆ. ನೋಡ್ರಿ, ಎಲ್ಲರೂ ನೋಡಿ, ನಾವೇ ಗೆದ್ದೇವೆ ನೋಡಿ. ಅಂದರೆ ಜನರು ನೋಡಿ ಗೆಲ್ಲಕ್ಕಾಗದಿದ್ದರೆ ಏನು ಮಾಡ್ತಾರೆ ಗೊತ್ತಾ? ಸೋತು ಹೋದವರಿಗೆ ನಮ್ಮ ಶಾಲೆಯಲ್ಲಿದ್ದರು, ಹೆಚ್ಚಿನ ಮಾರ್ಕ್ಸ್ ಬರದಿದ್ದರೆ ಸೋತು ಹೋಗೋರವರಲ್ಲಿ ಫೇಲ್ ಆಗಿರೋ 30ಕ್ಕಿಂತ ಕಡಿಮೆ ಇದ್ದರೆ ಫೇಲ್ ಆಗಬೇಕಲ್ಲವೇ? ನನಗೆ 29 ಬಂದರೆ ಅವನಿಗೆ 20 ಬರುತ್ತದೆ, ನಿನ್ನ ಸಂತೋಷ ಬಾ. ನನಗೆ 21 ಬಂದರೆ ಅವನಿಗೆ 20 ಬರುತ್ತದೆ ಅವರಿಗಿಂತ ನಾನು ಫೇಲ್ ಆಗಿದ್ದರೂ ಅವರಿಗಿಂತ ನಾನು ಹೆಚ್ಚೆ ಅಲ್ಲವೇ? ಅವರಿಗಿಂತ ನಾನು ಹೆಚ್ಚೆ, ನನಗಿಂತ ಹೆಚ್ಚು ಫೇಲ್ ಆಗಿದ್ದನಲ್ಲ. ನಾನು ಒಂದು ಕಡೆ ಫೇಲ್ ಆಗಿದ್ದರೆ ಅವರು 2 ಕಡೆ ಫೇಲ್ ಆಗಿದ್ದ ನನಗಿಂತ. ಅದರಿಂದ ನಾವು ಶಿವಧನುಸ್ಸು ಎತ್ತಕ್ಕಾಗದೆ ನಾಚಿಕೆಯಿಂದ ಬಂದರೆ ಅವರು ಕೆಳಗೆ ಬಿದ್ದು ಕೈಕಾಲು ಮುರಿದು ಹಾಕ್ಕೊಳ್ತಾನೆ, ನಮಗಿಂತ ಹೆಚ್ಚು ಸೋತು ಹೋಗ್ತಾನೆ, ನಾವೇ ಶ್ರೇಷ್ಠರು ಎಂದು ಸೋಲಿನಲ್ಲಿ ಗೆಲುವು ನೋಡಿಕೊಳ್ಳುವುದು. ಹಾಗೆ ಅಭಿಮಾನಿಗಳಾದ ರಾಜಕುಮಾರರು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಅಭಿಮಾನವು ಶಿವಧನುಸ್ಸು ಮೇಲೆ ಇದೆ, ಜನರ ಸಂದೇಹವಿದೆ, ಪರಮಾತ್ಮನ ರಾಮಚಂದ್ರನ ಅಜ್ಞಾನ ಇದೆ. ರಾಮಚಂದ್ರನನ್ನು ಸಂದೇಹ ಮಾಡುವುದು ಅದು ಅಜ್ಞಾನ. ಆಗುತ್ತದೋ ಅಲ್ಲವೋ ಎಂದು ಸಂದೇಹ, ಜನರ ಸಂದೇಹ, ರಾಮಚಂದ್ರರ ಅಜ್ಞಾನ, ರಾಜರ ಅಭಿಮಾನ ಎಲ್ಲ ರಾಜರ ಅಭಿಮಾನ ಅದೆಲ್ಲ ಈ ಶಿವಧನುಸ್ಸು ಮೇಲೆ ಇದೆ. ಇದೆಲ್ಲವೂ ಒಟ್ಟಿಗೆ ಮುರಿದು ಹಾಕ್ತಾನೆ, ಒಂದೊಂದಲ್ಲ, ಒಟ್ಟಿಗೆ. ತುಳಸಿದಾಸು ಅಲ್ಲೇ ಇದೆ ಪುಸ್ತಕದಲ್ಲಿ, ನೀವೇನು ಬರ್ಕೊಳ್ತಾ ಇದ್ದೀರಿ? ಕನ್ನಡ ಪುಸ್ತಕದಲ್ಲೇ ಇದೆ. ಸಬಕರ ಸಂಶಯ ಅರು ಅಜ್ಞಾನ, ಎಲ್ಲರ ಸಂಶಯ ಅವರ ಅಜ್ಞಾನ. ಅಂದರೆ ಸಂಶಯ ಯಾರದು? ಶಿವಧನುಸ್ಸನ್ನು ರಾಮಚಂದ್ರ ಎತ್ತುತ್ತಾನೋ ಮುರಿದು ಹಾಕುತ್ತಾನೋ ಅಲ್ಲವೋ ಎಂದು ಸಂದೇಹ. ರಾಮಚಂದ್ರನ ಪರಾಕ್ರಮ ಶಕ್ತಿ, ರಾಮಚಂದ್ರನ ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ಸಾಕ್ಷಾತ್ ಪರಮಾತ್ಮ ಎಂದು ಗೊತ್ತಿಲ್ಲ. ಆ ಅಜ್ಞಾನವನ್ನು ಇಲ್ಲಿ ಮುರಿದು ಹಾಕ್ತಾನೆ. ಇದು ಎದುರಾಗೆ ಮುರಿದು ಹೋದರೆ ಅಯ್ಯೋ ಇದು ಸಾಮಾನ್ಯನಲ್ಲ, ಶಿವಧನುಸ್ಸನ್ನೇ ಮುರಿದು ಹಾಕಿದ, ಯಾರು ಮಾಡೋಕ್ಕಾಗದೆ ಮಾಡಿದ ಅಂದರೆ ಇವರು ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ಪರಮಾತ್ಮನೇ ಎಂದು ಕಣ್ಣಿಗೆ ಎದುರಾಗೆ ಕಂಡು ಬರುತ್ತದೆ. ಅಜ್ಞಾನವೆಲ್ಲ ಹೋಗಿ ಪರಮಾತ್ಮ ದರ್ಶನವೇ ಆಗಿಬಿಡ್ತದೆ. ಅದಕ್ಕೋಸ್ಕರ ರಾಮಚಂದ್ರ ಇವರೆಲ್ಲರ ಅಜ್ಞಾನವನ್ನು ಅಲ್ಲಿ ಮುರಿದು ಹಾಕ್ತಾನೆ, ಎಲ್ಲರಿಗೂ ಪರಮಾತ್ಮ ದರ್ಶನವಾಗಿಬಿಡ್ತದೆ. ಅದು ತುಳಸಿದಾಸ ಬುದ್ಧಿ. ಆಗಲ್ಲ ತುಳಸಿದಾಸರು. ಸಬಕರ ಸಂಶಯ ಅರು ಅಜ್ಞಾನು, ಮಂದ ಮಹೀಪನಕರ ಅಭಿಮಾನು. ಈ ಮಂದಬುದ್ಧಿ ಅಭಿಮಾನಿಗಳಾದ ರಾಜರಿದ್ದಾರಲ್ಲ, ಅವರ ಅಭಿಮಾನವನ್ನು ಆ ಶಿವಧನುಸ್ಸು ಮೇಲೆ ಇರುವಂಥ ಅಭಿಮಾನವನ್ನು ಇದರ ಜೊತೆಗೆ ಹೊಡೆದು ಹಾಕ್ತಾರೆ. ಏಕೆಂದರೆ ಶಿವಧನುಸ್ಸನ್ನು ಅವನೇನು ಮಾಡೋಕ್ಕಾಗಲ್ಲ, ಏನು ನಾವು ಇಷ್ಟು ಮಾಡಿದ್ದೀವಲ್ಲ,
ನಾವು ಫೇಲ್ ಆಗಿದ್ದೇವೆ ಏಕು 30 ಮಾರ್ಕ್ಸ್ ಆದರೆ 30 ಅಂಕಗಳು ಬಂದರೆ ಪಾಸ್ ಆಗ್ತಿದ್ವಿ. ನನಗೆ 29 ಸ್ವಲ್ಪನೇ ಕಮ್ಮಿ ಆಯ್ತಲ್ಲ, ಆದರೂ ನಾನೇನು ಹೆಚ್ಚೇನು ಫೇಲ್ ಆಗಲಿಲ್ಲ. ಅವನಿಗಿನ್ನು ಅದು ಆಗಲಿಲ್ಲ, ಆದರೆ 10 ಆದರೂ ಬರುತ್ತದೋ ಅಲ್ಲವೋ, ಅವನಿಗಿಂತ ನಾನೇ ಹೆಚ್ಚು. ಹಾಗೆ ನನಗೆ ಒಂದೇ ಹೋಯ್ತಲ್ಲ, ಪರವಾಗಿಲ್ಲ, ನಾನೇ ಇನ್ನೂ ಒಳ್ಳೆಯವನು. ಹಾಗೆ ಅವರು ಎಲ್ಲರಿಗೂ ಹೊಡೆದರಂತೆ. ಯಾರೋ ಬಂದು ಹೊಡೆದರೆ ನನಗೆ ಒಂದೇ ಪೆಟ್ಟು, ಅವರಿಗೆ 3 ಆಯ್ತಲ್ಲ, ನಾನೇ ಒಳ್ಳೆಯನು. ನನಗೆ ಒಂದೇ ಪೆಟ್ಟಾಯ್ತು, ಅವರಿಗೆ 3 ಹೊಡೆದರಲ್ಲ, ನಾನೇ ಶ್ರೇಷ್ಠ ಆಯಿತು. ಇವರಿಗೆ 1 ಪೆಟ್ಟಾಯ್ತು ಅಂದು ಬೇಜಾರಿಲ್ಲ, ಅವರಿಗೆ 3 ಆಯ್ತಲ್ಲ. ಹಾಗೆ ಅಭಿಮಾನಿಗಳಾದ ರಾಜರಿಗೆ ಆ ಬುದ್ಧಿ ಇರುತ್ತದೆ. ಅಂಥ ಅಭಿಮಾನಿಗಳ ರಾಜರ ಅಭಿಮಾನವನ್ನು ರಾಮಚಂದ್ರ ಶಿವಧನುಸ್ಸಿನ ಮೂಲಕ ಮುರಿದು ಹಾಕ್ತಾ ಇದ್ದಾನೆ. ಮಂದ ಮಹೀಪನಕರ ಅಭಿಮಾನು ಭೃಗುಪತಿ ಕೇರಿ ಗರಬಗರು ಆಯಿ. ಅಷ್ಟೇ ಅಲ್ಲ, ಇದಾದ ನಂತರ ಪರಶುರಾಮ ಬರ್ತಾನೆ. ಆ ಪರಶುರಾಮ ಬರಲಿರುವ ಪರಶುರಾಮನ ಅಭಿಮಾನವನ್ನು ಇದರಲ್ಲಿ ಸೇರಿಸಿಬಿಟ್ಟ. ಪರಶುರಾಮ ಕೇರಿ ಗರ್ವ, ಪರಶುರಾಮನ ಗರ್ವವನ್ನು ಇಲ್ಲಿ ಸೇರಿಸಿಬಿಟ್ಟ. ಇವೆಲ್ಲ ಸೇರಿಸಿಬಿಟ್ಟು ಒಟ್ಟಿಗೆ ಒಡೆದು ಹಾಕ್ತಾನೆ. ಪರಶುರಾಮನ ಗರ್ವ, ದುಷ್ಟರಾಜರ ದುರಭಿಮಾನ, ಜನರ ಸಂದೇಹ, ಅಜ್ಞಾನ. ಸುರಮುನಿಬರನ ಕೇರಿ ಕದರಾಯಿ. ಇಕ ರಾಜರು ದೇವತರು ಮುನಿಗಳಿಗೆ ಕದರಾಯಿ ಅಂತ ಏನು ಹೇಳ್ತಾರೆ? ಪುಕ್ಕಲನೇ ಹೇಳ್ತಾರ. ಆ ಪುಕ್ಕಲತನ ಅಂದರೆ ಅಸುರರನ್ನು ನೋಡಿದ್ರೆ ಹೆದರ್ಕೊಳ್ತಾರೆ. ರಾವಣಾದಿ ಅಸುರರು ಬಂದರೆ ಏನು ಮಾಡ್ತಾರೆ? ದೇವರು ಹೆದರ್ಕೊಂಡು ಹೋಗ್ತಾರೆ. ಅವರ ಹೆದರಿಕೆ ಎಲ್ಲ ತೆಗೆದುಬಿಟ್ಟ. ಸಾಕ್ಷಾತ್ತು ಪರಮಾತ್ಮ ಶಿವಧನುಸ್ಸನ್ನೇ ಮುರಿದು ಹಾಕುವಷ್ಟು ಶಕ್ತಿವಂತ ಭೂಲೋಕಕ್ಕೆ ಬಂದು ಭೂಮಿ ಮೇಲನೆ ನಿಂತಿದ್ದ ಅಂದರೆ ನಮಗೆ ಚಿಂತ ಇಲ್ಲ. ರಾವಣ ಕುಂಭಕರ್ಣಾದಿಗಳ ರಾಕ್ಷಸರ ನಮಗೆ ಚಿಂತ ಇಲ್ಲ ಎಂದು ಅವರಿಗೆ ಧೈರ್ಯ ಬರುವ ಹಾಗೆ. ಅಂದರೆ ಅವರಿಗೆ ಅಧೈರ್ಯ ಇತ್ತಲ್ಲ, ಏನಾಗ್ತದೋ ಎಂದು. ದೇವತರು ಮುನಿಗಳ ಅಧೈರ್ಯ, ದೇವರೇನು ಪರಶುರಾಮನ ಗರ್ವ, ದೇವರ ದುರಭಿಮಾನ, ಇಷ್ಟೆಲ್ಲ ಶಿವಧನುಸ್ಸಿನಲ್ಲಿ. ಅದಕ್ಕೋಸ್ಕರ ನಾನು ಅದೇ ಅಂದ್ಕೊಂಡೆ, ತುಳಸಿದಾಸ ಮತ್ತೆ ಶಿವಧನುಸ್ಸನ್ನು ಮುರಿದು ಹಾಕುವುದು ಏಕೆ ನಾನು ಅಂದ್ಕೊಂಡೆ. ನನಗೆ ಮುರಿದು ಹಾಕುವುದು ಏಕೆ ಅಂದರೆ ಇದು ಕಾರಣ. ಈಗ ಇನ್ನೂ ಇದೆ ಆ ಶಿವಧನುಸ್ಸಿನಲ್ಲಿ ಎಲ್ಲರದು 10 ಅದೇನು ಕಾಮನ ಗೊತ್ತಾ? ಕಾಮ ಹುಣ್ಣಿಮೆಯಲ್ಲಿ ಅದೇನೋ ಬೆಂಕಿಯಲ್ಲಿ ಏನೇನೋ ಎಲ್ಲ ತಂದುಬಿಟ್ಟು, ಮನೆಯಲ್ಲಿರುವ ವಸ್ತುಗಳೆಲ್ಲ ತಂದುಬಿಟ್ಟು ಹಾಕಿಬಿಡ್ತಾನೆ. ಪ್ರಪಂಚದಲ್ಲಿ ಏನೇನು ಬೇಡವೆಲ್ಲವೋ ಎಲ್ಲ ಒಂದು ಕಡೆ ಶಿವಧನುಸ್ಸಿನಲ್ಲಿ ಒಟ್ಟಿಗೆ ಮುರಿದು ಹಾಕ್ತಾನೆ ರಾಮಚಂದ್ರ. ಟೈಮ್ ಆಗ್ತಾ ಇದೆ, ಅಯ್ಯೋ ಹೆಚ್ಚೇ ಆಯಿತು, ನಾನು ಒಳ್ಳೆ ಇಲ್ಲ. ಸೊ ಸಿಯಕರ ಸೋಚು, ಸೀತಾ ಮನಸ್ಸಿನಲ್ಲಿ ಬೇಜಾರಿದೆ, ಏನಾಗ್ತದೋ ಭಯ ಇತ್ತಲ್ಲ ಸೀತಾ ಮನಸ್ಸಿನಲ್ಲಿ, ಅದು ಹೋಗ್ತದೆ. ಜನಕನ ಪಶ್ಚಾತ್ತಾಪ, ಜನಕುಡಿಗೆ ಪಶ್ಚಾತ್ತಾಪ, ಅಯ್ಯೋ ನಾನು ಪ್ರತಿಜ್ಞೆ ಮಾಡಿಬಿಟ್ಟೆ ಇಲ್ಲ, ಏಕೆಂದರೆ ಯಾರೋ ಒಳ್ಳೆಯ ರಾಜಕುಮಾರರು ಎತ್ತಿಬಿಟ್ಟರೆ ನನಗೆ ಆಗುತ್ತಿರಲಿಲ್ಲ, ನಾನು ಪ್ರತಿಜ್ಞೆ ಮಾಡಿಬಿಟ್ಟೆ. ಈಗ ಏನೋ ಯಾರೋ ಅಂತ ಶಿವಧನುಸ್ಸನ್ನು ಎತ್ತುವಷ್ಟು ರಾಜರು ಸಿಗ್ತಾ ಇಲ್ಲ. ಅಯ್ಯೋ ನಾನು ಪ್ರತಿಜ್ಞೆ ಮಾಡಿ ಪಶ್ಚಾತ್ತಾಪ, ಜನಕನ ಪಶ್ಚಾತ್ತಾಪ, ಸೀತೆಯ ಚಿಂತೆ ಅಂಡು ಭಯ. ರಾಣಿನ ಕರದಾರುಣ ದುಃಖ. ಈಗ ರಾಣಿಗೆ ದುಃಖ ಇತ್ತಲ್ಲ, ಅಯ್ಯೋ ಈ ಸಣ್ಣ ಮಗು ಮಾಡ್ತಾನೋ ಅಲ್ಲವೋ ಎಂದು ಆ ರಾಣಿ ಇರುವ ದುಃಖ. ಸಂಬು ಚಾಪ ಬಡ ಬೋಹಿ ತುಪಾಯಿ ಚಡೆ ಜಾಯಿ ಸಬ ಸಂಗು ಬನಾಯಿ. ಸಂಬು ಚಾಪ ಬಡ ಬೋಹಿ ತುಪಾಯಿ ಇವೆಲ್ಲ ಶಿವಧನುಸ್ಸು ಮೇಲೆ ಬಂದು ನಿಂತಿವೆ ಅಂತೆ. ಇವೆಲ್ಲ ಸಾಗರ ಪಾರರಹಿತ ರಾಮ ಬಾಹುಬಲನೋ ಸಂಪ್ರಾಪ್ಯ ಪೃಥುಲಂಪೋತಂ ಮಹೇಶ್ವರ ಶರಾಸನಂ ಅಧಿರೋಹಂತಿ ಸ್ಮ ಸರ್ವೇ ಗತ್ವಾ ನಿರ್ಮಾಯ ಇವೆಲ್ಲ ಬಂದು ಶಿವಧನುಸ್ಸು ಮೇಲನೆ ನಿಂತಿವೆ. ಒಂದು ಮುರಿದು ಹಾಕಿದರೆ ಇಷ್ಟೆಲ್ಲ ಹೋಗುತ್ತದೆ. ತುಳಸಿದಾಸರು ನೋಡಿ. ಅದರಿಂದ ಸಂಭು ಚಾಪ ಬಡ ಬೋಹಿತು ಪಾಯಿ ಚಡೆ ಜಾಯಿ ಸಬ ಸಂಗ ಬನಾಯಿ. ರಾಮ ಬಾಹುಬಲ ಸಿಂಧು ಅಪಾರು. ರಾಮನ ಬಾಹುಬಲ ಹೇಗಿದೆ ಅಂದರೆ ಭುಜಬಲ ಅಪಾರವಾದ ಸಿಂಧು ಸಮುದ್ರ ಹಾಗೆ ಇದೆ. ಅವರ ಪರಾಕ್ರಮ ಸಾಮಾನ್ಯವಲ್ಲ. ಸಮುದ್ರಕ್ಕೆ ಎಷ್ಟು ಲಿಮಿಟ್ ಇದೆಯಾ? ಲಿಮಿಟೇ ಇಲ್ಲ. ರಾಮಚಂದ್ರನ ಪರಾಕ್ರಮ, ರಾಮಚಂದ್ರ ಅಂದರೆ ಪರಮಾತ್ಮನ ಶಕ್ತಿ, ಅನಂತ ಶಕ್ತಿ.
ಅನಂತ ಶಕ್ತಿ ಇದೆ. ಚಹತಪ ಚಹತಪಾರು ನಹಿ ಕೋವು ಕಡಹಾಸ್ತಿ ಕಡಹಾರು. ಯಾರದರ ಸಮುದ್ರದ ಅಂಚು ನೋಡೋಣ ಅಂದರೆ ಅಂಚು ಕಂಡೇ ಬರಲ್ಲ. ಹಾಗೆ ರಾಮಚಂದ್ರನ ಪರಾಕ್ರಮ ಎಷ್ಟಿದೆ ಅಂದರೆ ಎಷ್ಟೆನ್ನುವುದು ಯಾರಿಗೂ ಗೊತ್ತಾಗಲ್ಲ, ಅಂಥ ಭುಜಬಲ ಇದೆ. ರಾಮ ಬಿಲೋಕೆ ಲೋಗ ಸಭಾ ಚಿತ್ರಲಿಖೇಸೆ ದೇಖಿ. ಈಗ ಎಲ್ಲರೂ ರಾಮ ನೋಡಿದ ಒಂದು ಸಲ ಜನರ ಕಡೆ, ಎಲ್ಲರೂ ಹೀಗೆ ಇಟ್ಟು ಎಲ್ಲರ ಅಟೆನ್ಷನ್ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿಬಿಟ್ಟರು. ಎಲ್ಲರ ದೃಷ್ಟಿ ಕಣ್ಣುಗಳು ಅಲ್ಲೇ ಇವೆ. ಏನಾಗ್ತದೆ ಏನಾಗ್ತದೆ ಏನಾಗ್ತದೆ, ಕುತೂಹಲ ಏನಾಗ್ತದೆ, ಇಷ್ಟೆಲ್ಲ ನೋಡಿದ್ವಿ ಅದು ಇದನ್ನು ಏನಾಗ್ತದೆ. ಏಕೆಂದರೆ ಇದು ಫೈನಲ್. ಈಗ ರಾಮ ಎತ್ತಕ್ಕಾಗಲಿಲ್ಲ ಅಂದರೆ ಯಾರೂ ಎತ್ತಕ್ಕಾಗಲಿಲ್ಲ. ಈಗ ಇದು ಫೈನಲ್. ಈಗ ಸೀತಾ ಹಾಗೆ ಇದ್ದು ಬಿಡ್ತಾಳೆ, ಮದುವೆ ಆಗಲ್ಲ, ಜನಕನ ಪಶ್ಚಾತ್ತಾಪ. ಈಗ ಮುಂದಿನ ಸಲ ಸ್ವಯಂವರ ನಡೆಯಲ್ಲ, ಇದು ಕೊನೆಯ ಸ್ವಯಂವರ. ಇದಾದ ನಂತರ ಮತ್ತೆ ಸ್ವಯಂವರ ಇದೆ ಬನ್ನಿ ಎಂದಿಗರ ಅಲ್ಲ. ಜನಕ ನಮ್ಮ ರಾಜರಿಗೆ ಮತ್ತೆ ಸ್ವಯಂವರ ಕರಿ. ಹಿಂದೆ ಸ್ವಯಂವರಗಳು ಮಾಡಿದ, ಈಗ ಸ್ವಯಂವರ ನಡೆಯಲ್ಲ. ಈಗ ಇನ್ನು ಮೇಲೆ ಲಾಸ್ಟ್ ಸ್ವಯಂವರ. ಏನಾಗ್ತದೋ ಎಲ್ಲರ ಅಟೆನ್ಷನ್ನಿಂದ ಮನಸ್ಸಿನಲ್ಲಿ ಏನೋ ಆ ಮನಸ್ಸಿಗೆ ಆಗ್ತಾ ಇದೆ. ಜನರ ಮನಸ್ಸಿನಲ್ಲಿ ಚಿತ್ರಲಿಖೇಸೆ ದೇಖಿ, ಚಿತ್ರ ಬರೆದ ಹಾಗೆ ಹೀಗೇ ನೋಡ್ತಾ ಇದ್ದಾರೆ. ಒಬ್ಬರಲ್ಗಾಡ್ತಾ ಇಲ್ಲ, ಇನ್ನೊಬ್ಬರು ಮಾತಾಡ್ತಾ ಅವರು ಅಲ್ಲೇ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಚಿತಯಿಸಿ ಕೃಪಾಯತನ ಜಾನಿ ಬಿಕಲ ಬಿಶೇಷಿ. ಸೀತ ಮಾತ್ರ ಇನ್ನೂ ಮನಸ್ಸಿಗೆ ಏನಾಗ್ತದೋ ಭಯ ಅಲ್ಲವೇ, ಏನಾಗ್ತದೋ ಭಯ ಇದೆ. ದೇಖಿ ಬಿಪುಲ ಬಿಕಲ ಬೈದೇಹಿ ನಿಮಿಷ ಬಿಹಾತ ಕಲ್ಪ ಸಮದೇಹಿ. ಸೀತಾ ಆ ಶಿವಧನುಸ್ಸು ಕಡೆ ಮತ್ತೊಂದು ಸಲ ನೋಡಿದ್ದಾರೆ. ಆದರೂ ಮನಸ್ಸಿನಲ್ಲಿ ಮಾತ್ರ ಒಂದೊಂದು ಸೆಕೆಂಡು ಒಂದೊಂದು ಯುಗ ಹಾಗೆ ಆಗ್ತಾ ಇದೆ. ಅಪ್ಪಾ ಯಾವಾಗ ಆಗ್ತದೋ, ಬೇಗ ಆಗಲಿ, ಯಾವಾಗ ಆಗ್ತದೋ ಏನಾಗ್ತದೋ ಎಂದು. ತೃಷಿತ ಬಾರಿ ಬಿನು ಜೋತನು ತ್ಯಾಗ ಮುಯೇ ಕರಯಿಕ ಸುಧಾ ತಡಾಗ ಕಾಬರ ಶಾಸ. ಇನ್ನೂ ಇದೆ ವರ್ಣನಪ್ಪ, ನಂತರ ಹೇಳ್ತೀನಿ, ಆಗಲ್ಲ, ಇನ್ನೂ ಸ್ವಲ್ಪ ಇದೆ. ಇವತ್ತು ಟೈಮ್ ಹೆಚ್ಚೇ ಆಯಿತು, ನಾಳೆ ಹೇಳೋಣ. ನಾಳೆ ಶಿವಧನುಸ್ಸು ಮುರಿದು ಹಾಕುವುದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಉತ್ತರ ಭಾರತದಲ್ಲಿ ತುಳಸಿ ರಾಮಾಯಣ ಪ್ರವಚನ ಮಾಡಿದರೆ ಎಷ್ಟು ಜನರು 1 ಕಿಲೋಮೀಟ್ರ್ವರೆಗೆ ಕೂತಿರ್ತಾರೆ ಇದು ಕೇಳೋದಕ್ಕೆ. ಅಷ್ಟು ಜನರು ಬಂದು ಕೂತಿರ್ತಾರೆ. ಅಬ್ಬಾ, ಕುಂಭಮೇಳದಲ್ಲಿ ನೋಡಿದ್ದೀವಿ, ಅವರ ಹಾಲು ಮಾಡಿದ್ದರೆ ನಡ್ಕೊಂಡು ಹೋದರೆ ಎಷ್ಟು ದೊಡ್ಡ ಇದೆ. ಕೂತಿರುವುದಕ್ಕೆ ಜಾಗ ನೋಡೋಣ ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗಿ ಎಷ್ಟು ಹೋದರೂ ಆಗೋದೇ ಅಲ್ಲ. ಜನರು ಅಷ್ಟುವರೆಗೆ ಇರುತ್ತಾರೆ. ದೊಡ್ಡ ಮೈಕ್ಗಳು, 10 ಮೈಕ್ಗಳು ಇಡುತ್ತಾರೆ. ಕಂಡೇ ಬರಲ್ಲ, ವೇದಿಕೆ ಮೇಲೆ ಇಷ್ಟು ಸಣ್ಣ ಕಂಡು ಬರ್ತಾನೆ ಕೊನೆಯವರೆಗೂ. ಅಷ್ಟು ಜನರು ಕೂತ್ಕೊಂಡು ಕೇಳ್ತಾರೆ ತುಳಸಿ ರಾಮಾಯಣ ಅಂದರೆ. ಆಯಿತು ರಾಮ. ಓಂ ಶಾಂತಿ ಶಾಂತಿ.